सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ओम शांति शांति शांति। ಶ್ರೀಕೃಷ್ಣ ಸರ್ವೂರ್ಣ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಜ್ಞಾನ ದರ್ಶನಂ ವೇದಿಕೆಗೆ ಸ್ವಾಗತ. ವಿಷಯ ಅಷ್ಟಾವಕ್ರ ಗೀತ. ವೇದಾಂತ ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ಯಾವುದನ್ನು ನೀನು ಜಗತ್ತು ಅಂತ ಹೇಳ್ತೀಯ ಮತ್ತು ಜಗತ್ತಿನಲ್ಲಿ ನೀನು ಏನೆಲ್ಲವನ್ನ ನೋಡ್ತೀಯ ಆ ಎಲ್ಲ ದೃಶ್ಯ ವಸ್ತುಗಳು ಕೂಡ ನಿನ್ನದೇ ಪ್ರತಿಬಿಂಬ. ಅವು ನಿನಗಿಂತ ಬೇರೆ ಅಲ್ಲ, ನಿನ್ನದೇ ಪ್ರತಿಬಿಂಬ ಅನೇಕಗಳಾಗಿ ಬೇರೆ ಬೇರೆಯಾಗಿ ನಿನ್ನ ದೃಷ್ಟಿಕೋನಕ್ಕೆ ತಕ್ಕಂತೆ ಕಾಣ್ತಾ ಇದೆ. ನಿನಗಿಂತ ಅದು ಬೇರೆ ಅಲ್ಲ. ಮತ್ತು ಏಕತಾ ಭಾವ ಅಂತಂದ್ರೆ ಎಲ್ಲರಂತೆ ನಾನು, ನನ್ನಂತೆ ಎಲ್ಲರೂ ಕೂಡ, ಎಲ್ಲರಲ್ಲೂ ನಾನು ನನ್ನನ್ನು ಕಾಣಬೇಕು. ಆದರೂ ಇದು ಸಾಧ್ಯನಾ? ಲೌಕಿಕವಾಗಿ ಇದನ್ನು ಒಪ್ಪಿಕೊಳ್ಳೋಕ್ಕೆ ಕೂಡ ಕಷ್ಟ ಆಗುತ್ತೆ ಮತ್ತು ಇದು ಅರ್ಥ ಕೂಡ ಆಗೋದಿಲ್ಲ. ಆದರೂ ಇದನ್ನು ಹೇಗೆ ಅರ್ಥ ಮಾಡ್ಕೋಬೇಕು? ಯಾಕೆ ಅಂತಂದ್ರೆ, ನನ್ನ ಎದುರಿಗೆ ಯಾರೋ ಒಬ್ಬರು ಬಂದು ನಿಂತ್ಕೋತಾರೆ. ಯಾರೋ ಒಬ್ಬರು ಬಂದು ನಿಂತಿದ್ದಾರೆ ಅಂತಂದ್ರೆ ಅವರು ನನಗಿಂತ ಬೇರೆ, ಈ ಒಂದು ಭಾವ ನನ್ನಲ್ಲಿರುತ್ತೆ. ಅವ್ರನ್ನ ನೋಡಿದಾಗ ನಾನು ಅವರನ್ನ ಮತ್ತೊಂದು ವ್ಯಕ್ತಿಯಾಗಿ ನೋಡಬಹುದು ಅಷ್ಟೇ ಹೊತ್ತು ನನ್ನನ್ನ ಅವರಲ್ಲಿ ಕಾಣಿಸ್ಕೊಳ್ಳೋದಕ್ಕೆ ಹೇಗೆ ಸಾಧ್ಯ? ಇದು ಸಾಧ್ಯವೇ ಇಲ್ಲ. ಇದು ನಮ್ಮ ಅನುಭವದ ಸ್ಥಿತಿ. ವಸ್ತುಸ್ಥಿತಿ ಹೀಗಿರುವಾಗ ವೇದಾಂತ ಹೇಳುತ್ತೆ, ಹೊರ ಜಗತ್ತಿನಲ್ಲಿ ನೋಡುವಂತಹ ಪ್ರತಿಯೊಂದು ಮತ್ತು ಪ್ರತಿಯೊಬ್ಬರೂ ಕೂಡ ನಿನ್ನದೇ ಪ್ರತಿಬಿಂಬ. ಇಂತಹದ್ದನ್ನ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಲೌಕಿಕವನ್ನ ಬಿಟ್ಟು ಪಾರಮಾರ್ಥಿಕ ದೃಷ್ಟಿಯಿಂದ ಪ್ರಯತ್ನ ಪಡಬೇಕಾಗತ್ತೆ. ಸ್ವಲ್ಪ ಗಮನ ಕೊಟ್ಟು ಯೋಚಿಸಿದರೆ ಒಂದು ಸಂಗತಿ ಗೊತ್ತಾಗುತ್ತೆ. ಇದು ನಮ್ಮ ಜೀವನದಲ್ಲಿ ಅನೇಕ ಬಾರಿ ಅನುಭವಗಳಾಗಿ ಕೂಡ ಬಂದಿರುತ್ತೆ. ಉದಾಹರಣೆಗೆ, ಒಬ್ಬಳು ತಾಯಿ ತನ್ನ ಮಗಳಲ್ಲಿ ತನ್ನನ್ನು ನೋಡ್ಕೊಂಡಿರ್ತಾಳೆ. ಸ್ಥೂಲ ರೂಪವಾಗಿ ನೋಡಿದಾಗ, ಅಂದ್ರೆ ಫಿಸಿಕಲ್ ಆಗಿ ನೋಡಿದಾಗ ತಾಯಿ ಬೇರೆ, ಮಗಳೇ ಬೇರೆ. ಆದರೆ ಅದೇ ಮಗಳು ಕೆಲವು ಸಾಧನೆಗಳನ್ನು ಮಾಡಿದಾಗ, ಕೆಲವೊಂದುಗಳನ್ನು ಅಚೀವ್ ಮಾಡಿದಾಗ, ಕೆಲವು ಸಕ್ಸಸ್ಗಳನ್ನು ಹೊತ್ತು ತಂದಾಗ ಅವಳ ಗೆಲುವನ್ನು ಕಂಡು ಆ ತಾಯಿ ಬಹಳ ಸಂತೋಷ ಪಡ್ತಾಳೆ ಮತ್ತು ಮಗಳ ಗೆಲುವನ್ನು ತನ್ನದೇ ಗೆಲುವು ಅಂತ ಹೇಳಿ ಆನಂದಿಸ್ತಾಳೆ. ಅದೇ ರೀತಿ ಒಂದೊಮ್ಮೆ ಮಗಳಿಗೆ ಏನಾದರೂ ತೊಂದರೆ ಆದಾಗ, ಅವಳು ಕಷ್ಟಕ್ಕೆ ಸಿಕ್ಕಾಕೊಂಡಾಗ, ಅವಳು ದುಃಖಕ್ಕೆ ಒಳಗಾದಾಗ
ಅದು ಕೂಡ ತನ್ನದೇ ನೋವು ಅಂತ ಹೇಳಿ ದುಃಖಿಸ್ತಾಳೆ. ನಿಜವಾಗ್ಲೂ ನೋಡಿದ್ರೆ ಮಗಳ ನೋವನ್ನ ಮಗಳೇ ಅನುಭವಿಸ್ತಾ ಇರ್ತಾಳೆ. ಆದರೂ ಮಗಳಲ್ಲಿ ಅವಳು ತನ್ನನ್ನ ತಾನು ಕಂಡುಕೊಂಡಿದ್ರಿಂದ ಮಗಳ ನೋವು, ಸಂಕಟ, ದುಃಖ ಎಲ್ಲವೂ ತನ್ನದೇ ಅಂತ ಹೇಳಿ ಅವಳು ಕೂಡ ಕೊರಗ್ತಾಳೆ. ಅದೇ ರೀತಿಯಲ್ಲಿ ಒಬ್ಬ ತಂದೆ ಕೂಡ ತನ್ನನ್ನ ತನ್ನ ಮಗನಲ್ಲಿ ನೋಡ್ತಾನೆ. ತನ್ನ ಬಾಲ್ಯದಲ್ಲಿ ತಾನು ಏನನ್ನ ಅನುಭವಿಸಲಿಲ್ಲ, ತಾನು ಏನನ್ನ ಸಾಧಿಸಲಿಲ್ಲ, ಅದನ್ನ ಮಗನ ಬಾಲ್ಯದಲ್ಲಿ ನೋಡಿ ಮಗ ಅಂತಹ ಗೆಲುವುಗಳನ್ನು ಪಡೀಲಿ, ಅಂತಹ ಸಾಧನೆಗಳನ್ನು ಮಾಡಲಿ ಅಂತ ಹೇಳಿ ಆಶಿಸ್ತಾನೆ. ಹೀಗೆ ತಾಯಿ ಮಗಳ ಅನುಬಂಧ, ತಂದೆ ಮಗನ ಅನುಬಂಧ ಒಂದು ವೇಳೆ ಎಲ್ಲರಲ್ಲೂ ಕಾಣುವಂತೆ ನಮ್ಮ ಒಂದು ಹೃದಯ ವಿಶಾಲತೆಯನ್ನ ಕಂಡುಕೊಂಡ್ರೆ, ನಮ್ಮ ಹೃದಯ ವಿಕಾಸಗೊಂಡ್ರೆ, ನಮ್ಮ ಅಂತಃಕರಣ ಪರಿಶುದ್ಧಗೊಂಡ ಪಕ್ಷದಲ್ಲಿ ನಾವು ನಮ್ಮನ್ನ ಎಲ್ಲರಲ್ಲೂ ಕೂಡ ನೋಡಬಹುದು. ಅರ್ಥಾತ್ ಜಗತ್ತಿನಲ್ಲಿರುವಂತಹ ಎಲ್ಲರೂ ಮತ್ತು ಎಲ್ಲವೂ ಕೂಡ ನನ್ನದೇ ಪ್ರತಿಬಿಂಬ ಅನ್ನುವಂತಹದ್ದು ಅರ್ಥವಾಗುತ್ತೆ. ಆದರೆ ಇದನ್ನ ಲೌಕಿಕ ದೃಷ್ಟಿಯಿಂದ, ಪರೀಕ್ಷಾ ದೃಷ್ಟಿಯಿಂದ ನೋಡಿದ್ರೆ ಇದು ನಮ್ಮ ಗಣನೆಗೆ ಸಿಗೋದಿಲ್ಲ, ನಮ್ಗೆ ಅರ್ಥ ಆಗೋದಿಲ್ಲ. ವೇದಾಂತದ ದೃಷ್ಟಿಕೋನದಿಂದ ಪಾರಮಾರ್ಥಿಕ ಸತ್ಯವನ್ನ ತಿಳಿಯಬೇಕು ಎಂಬ ತೀವ್ರತೆಯಿಂದ ಹೃದಯ ಮತ್ತು ಅಂತಃಕರಣವನ್ನ ನಿರ್ಮಲಗೊಳಿಸಿಕೊಂಡು ನೋಡುವ ಪ್ರಯತ್ನದಲ್ಲಿ ಇದು ಅರ್ಥವಾಗಬಹುದು. ನಮ್ಮೆಲ್ಲ ವ್ಯವಹಾರಗಳನ್ನು ನಾವು ನಮ್ಮ ದೇಹದ ಮುಖಾಂತರವೇ ಮಾಡ್ತಾ ಇರ್ತೀವಿ. ಅಂದರೆ ನಾವು ಮಾಡುವಂತಹ ಯಾವುದೇ ಕಾರ್ಯವಾಗಲಿ ಕರ್ಮವಾಗಲಿ ಅಲ್ಲಿ ದೇಹದ ಸಹಕಾರವಿರುತ್ತೆ. ಆದ್ರೂ ವೇದಾಂತ ಹೇಳುತ್ತೆ ನಾವು ದೇಹವಲ್ಲ, ಆದರೆ ಈ ದೇಹ ಅನ್ನುವಂಥದ್ದು ಇಟ್ ಈಸ್ ವೆರಿ ಎಸೆನ್ಷಿಯಲ್. ಇದು ನನ್ನ ಉದ್ಧಾರಕ್ಕೆ ಮತ್ತು ನನ್ನ ಸಾಧನೆಗೆ ಸಿಕ್ಕಿರುವಂತಹ ಒಂದು ಶರೀರ. ಆದ್ದರಿಂದ ಇದನ್ನ ಸಾಧನಾ ಶರೀರ ಅಂತಾನೆ ಹೇಳ್ತಾರೆ. ಬೋಧೋಹಂ ಜ್ಞಾನಕಂಗೇನ ತನ್ನೀಷ್ಕೃತ್ಯ ಸುಖೀ ಭವ. ನಾನು ದೇಹ ಎಂಬ ಅಜ್ಞಾನದ ಅಭಿಮಾನವನ್ನ ತೊರೆದು ಜ್ಞಾನ ಖಡ್ಗದಿಂದ ಅಜ್ಞಾನವನ್ನ ಕತ್ತರಿಸಿ ನೀನು ಸುಖಿಯಾಗಿರು, ಸುಖೀ ಭವ, ನೀನು ಮುಕ್ತನು, ಮುಕ್ತ ಸ್ವರೂಪನು ನೀನು, ಹೀಗೆ ಅಷ್ಟಾವಕ್ರರು ಹೇಳ್ತಾ ಇದ್ದಾರೆ. ಮತ್ತು ಮುಂದುವರಿಸಿ ಅವರು ಹೇಳ್ತಾರೆ, ನಿಸ್ಸಂಗೋ ನಿಷ್ಕ್ರಯೋಸಿ ತ್ವಂ ಸ್ವಪ್ರಕಾಶೋ ನಿರಂಜನಃ ಅಯಮೇವ ಹಿತೇ ಬಂದಃ ಸಮಾಧಿಂ ಮನುತಿಷ್ಠಸಿ. ನೀನು ನಿಸ್ಸಂಗನು, ನೀನು ನಿಷ್ಕ್ರಿಯನು, ನೀನು ಸ್ವಯಂ ಪ್ರಕಾಶ ಸ್ವರೂಪಿ, ನೀನು ಖಂಡಿತವಾಗಿಯೂ ನಿರಂಜನನು, ಯಾವ ಕಳಂಕವೂ ನಿನ್ನಲ್ಲಿಲ್ಲ. ಆದರೆ ನಿನ್ನ ಸಮಾಧಿಯ ಅಭ್ಯಾಸಗಳನ್ನು ನೀನು ಹಿಡಿದಿಟ್ಟುಕೊಂಡ್ರೆ ಅದೇ ನಿನ್ನ ಬಂಧನಕ್ಕೆ ಕಾರಣವಾಗತ್ತೆ. ನಿಜವಾಗ್ಲೂ ಹೇಳಬೇಕು ಅಂತಂದ್ರೆ ನೀನು ನಿಸ್ಸಂಗನು, ನೀನು ಯಾವುದಕ್ಕೂ ಅಂಟಿಕೊಳ್ಳದವನು. ಆದರೆ ಪರಿಸ್ಥಿತಿ ಬೇರೆ ರೀತಿಯಲ್ಲೇ ಕಾಣುತ್ತೆ. ನಮ್ಮ ಹೆಚ್ಚಿನ ಎಲ್ಲ ಅನುಭವಗಳು ಲೌಕಿಕ ಮಟ್ಟ ಅಂತಂದ್ರೆ ಪ್ರಾಪಂಚಿಕ ಅಂತ ಹೇಳುವಂತೆ
ನನ್ನ ನಿಜ ಸ್ವಭಾವಕ್ಕಿಂತ ವ್ಯತಿರಿಕ್ತವಾಗಿಯೇ ಇರುತ್ತೆ. ಆದರೆ ಈ ಸಂದರ್ಭದಲ್ಲಿ ಶಾಸ್ತ್ರ ಹೇಳುತ್ತೆ, ನೀನು ನಿಸ್ಸಂಗನು. ಇದರ ಅನುಭವ ವೇದಾಂತ ಹೇಳ್ತಾ ಇರುವಂತಹ ಈ ಹೇಳಿಕೆಗಳು ನಮಗೆ ಅರ್ಥವಾಗಬೇಕಾದ್ರೆ ನಾವು ವೇದಾಂತದ ದೃಷ್ಟಿಯಿಂದ ಪ್ರಪಂಚವನ್ನ ನೋಡಬೇಕಾಗುತ್ತೆ. ನಮ್ಮ ಮನಸ್ಸನ್ನ ಬಹಳ ಪರಿಶುದ್ಧವಾಗಿಟ್ಟುಕೊಳ್ಳುವುದನ್ನು ನಾವು ಕಲ್ತ್ಕೋಬೇಕಾಗತ್ತೆ. ಅಂದರೆ ಮನಸ್ಸು ನಿರ್ಮಲವಾಗಿರಬೇಕು, ಅಂತಃಕರಣ ಪರಿಶುದ್ಧವಾಗಿರಬೇಕು, ಹೃದಯ ವಿಕಾಸವಾಗಿರಬೇಕು. ಎಷ್ಟು ಪರಿಶುದ್ಧವಾಗಿರಬೇಕು ಅಂತಂದ್ರೆ ನಮ್ಮ ಮನಸ್ಸು ಒಂದು ಕನ್ನಡಿಯಂತೆ ಇರಬೇಕಾಗುತ್ತೆ. ಕನ್ನಡಿ ಪರಿಶುದ್ಧನ ಅನ್ನುವ ಪ್ರಶ್ನೆ ಬರುತ್ತೆ. ಇಲ್ಲಿ ಯಾವ ಕಾರಣದಿಂದ ನಮ್ಮ ಮನಸ್ಸನ್ನ ಕನ್ನಡಿಯಂತೆ ಪರಿಶುದ್ಧವಾಗಿರಬೇಕು ಅಂತ ಹೇಳ್ತಾ ಇದೆ ಅಂತಂದ್ರೆ, ಒಂದು ಕನ್ನಡಿ ಎಂದಿಗೂ ಕೂಡ ತಾನು ಪ್ರತಿಬಿಂಬಿಸಿದ್ದನ್ನ ಅದು ಹಿಡಿದಿಟ್ಕೊಳ್ಳೋದಿಲ್ಲ. ಹೇಗೆ ಅಂದ್ರೆ, ನಾವು ಕನ್ನಡಿಯ ಎದುರು ನಿಂತಾಗ ಅಲ್ಲಿ ನಮ್ಮದೇ ಪ್ರತಿಬಿಂಬವನ್ನ ನಾವು ನೋಡಬಹುದು. ಆ ಸ್ಥಳದಿಂದ, ಆ ಜಾಗದಿಂದ ಹೊರಬಂದಾಗ ಮತ್ತೆ ಕನ್ನಡಿಯಲ್ಲಿ ನಾವು ನಮ್ಮನ್ನು ಕಾಣೋದಕ್ಕೆ ಸಾಧ್ಯ ಇಲ್ಲ. ಕನ್ನಡಿಯ ಎದುರಿನಲ್ಲಿ ನಾವಾಗಲಿ ಮತ್ತು ಯಾವುದೇ ವಸ್ತುವಾಗಲಿ ಇದ್ದಾಗ ಆ ವಸ್ತುವನ್ನ ಅದು ಪ್ರತಿಬಿಂಬಿಸುತ್ತೆ. ಒಂದು ವೇಳೆ ಕನ್ನಡಿ ತಾನು ಪ್ರತಿಬಿಂಬಿಸ್ತಾ ಇರೋದನ್ನ ನೋಡಿ ಅದು ತನ್ನಲ್ಲಿ ಈ ಪ್ರತಿಬಿಂಬಿಸುವಂತಹ ಯಾವುದೇ ಆಗಿದ್ರೂ ಅದನ್ನ ಅಂಟಿಸ್ಕೊಳ್ತಾ ಬಂದ್ರೆ ಬಹುಶಃ ಪ್ರತಿಬಿಂಬಿಸುವುದು ಅನ್ನೋದಕ್ಕೆ ಅರ್ಥವೇ ಇಲ್ಲ. ನಾವು ಕೂಡ ಈ ಜಗತ್ತಿನಲ್ಲಿ ಅನೇಕಗಳನ್ನ ನೋಡ್ತೀವಿ. ನೋಡಿದ ಎಲ್ಲವನ್ನ ನಮಗೆ ಮಾತ್ರ ಅಂತ ನಾವು ಭಾವಿಸಿದರೆ ಈ ಪ್ರಪಂಚದಲ್ಲಿ ಇರುವಂತಹದ್ದನ್ನ ಬೇರೆಯವರಿಗೆ ಕೊಡೋದಕ್ಕೆ ಸಾಧ್ಯವೇ ಇಲ್ಲ. ಬೇರೆಯವರಿಗಾಗಿ ನಾವು ಏನನ್ನಾದರೂ ಉಳಿಸಬೇಕು ಅನ್ನುವಂತಹ ಬುದ್ಧಿ ನಮ್ಮಲ್ಲಿ ಬೆಳೆಯೋದೇ ಇಲ್ಲ. ನೋಡಿದೆಲ್ಲವೂ ನನ್ನದು, ಇದು ನನಗೆ ಮಾತ್ರ, ಇಂತಹ ಒಂದು ಮೋಹ ಮತ್ತು ದುರಾಸೆ ಎನ್ನುವಂತಹದನ್ನು ನಾವು ಬೆಳೆಸ್ಕೊಂಡ್ರೆ ಬಹುಶಃ ಜಗತ್ತು ನನ್ನದು ಅಂತ ಭಾವಿಸ್ಬೇಕಾಗತ್ತೆ. ಜಗತ್ತಿನಿಂದ ನಾನು ಏನು ಪಡ್ಕೊಳ್ಳೋಕ್ಕಾಗಲಿಲ್ಲ, ಆಗ ದುಃಖವನ್ನು ಅನುಭವಿಸ್ಬೇಕಾಗತ್ತೆ. ಕನ್ನಡಿ ಹೇಗೆ ತನ್ನ ಎದುರಿಗೆ ಬಂದವರನ್ನ ಮಾತ್ರ ಪ್ರತಿಬಿಂಬಿಸುತ್ತೆ, ಮತ್ತೆ ಅವರು ಅಲ್ಲಿಂದ ಆ ಜಾಗದಿಂದ ಹೊರ ಹೋದಾಗ ಆ ಕನ್ನಡಿಯಲ್ಲಿ ಮತ್ತೆ ನಾವು ಅವ್ರನ್ನ ನೋಡೋದಕ್ಕಾಗೋದಿಲ್ಲ. ಅದೇ ರೀತಿಯಲ್ಲಿ ಜಗತ್ತಿನಲ್ಲಿ ನಾವು ಅನೇಕಗಳನ್ನ ನೋಡ್ತೀವಿ. ನೋಡಿದ್ದೆಲ್ಲವನ್ನ ಕೇವಲ ನೋಡಬೇಕು ಅಷ್ಟೆ, ಅದು ನನಗೆ ಅಂತ ನಾನು ಭಾವಿಸ್ಕೋಬಾರ್ದು. ಇದು ನಮ್ಮ ನಾಶಕ್ಕೆ ಕಾರಣವಾಗುತ್ತೆ. ನಾವು ಏನನ್ನ ನೋಡ್ತೀವಿ ಅದರಿಂದ ಏನಾದರೂ ಕಲಿಯೋದಕ್ಕೆ ಸಾಧ್ಯವಾ, ಈ ರೀತಿ ನಾವು ಯೋಚನೆ ಮಾಡಬೇಕಾಗುತ್ತೆ. ಯಾಕೆ ಅಂತಂದ್ರೆ ಸಾಮಾನ್ಯವಾಗಿ ನಮಗೆ ಕೆಲವುಗಳನ್ನು ಕಲಿಸುವ ಉದ್ದೇಶದಿಂದ ಮಾತ್ರ ಕೆಲವುಗಳು ನಮ್ಮ ಕಣ್ಣಿಗೆ ಕಾಣುತ್ತೆ. ಕಲಿಯುವಂತಹ ಅಭ್ಯಾಸವನ್ನು ನಾವು ಬೆಳೆಸ್ಕೋಬೇಕು. ಆದ್ರಿಂದ ಶಾಸ್ತ್ರ ನಮ್ಮನ್ನ ನೀನು ನಿಸ್ಸಂಗ ಅಂತ ಹೇಳ್ತಾ ಇದೆ. ಕಲಿಯುವಂತಹ ಕ್ರಮವನ್ನು ನಾನು ರೂಢಿಸ್ಕೊಳ್ದೆ ಹೋದರೆ
ಜಗತ್ತಿನಲ್ಲಿ ಎಲ್ಲವುಗಳಿಗೆ ನಾನು ಅಂಟಿಕೊಳ್ಳುವ ಸ್ವಭಾವಕ್ಕೆ ಒಳಗಾಗ್ತೀನಿ. ಈ ಒಂದು ಅಭ್ಯಾಸ ನನ್ನಲ್ಲಿ ಬೆಳೆದು ಬಂದರೆ ಅದು ನನ್ನ ನಾಶಕ್ಕೆ ಕಾರಣವಾಗುತ್ತೆ, ನನ್ನ ದುಃಖಕ್ಕೆ ಕಾರಣವಾಗುತ್ತೆ. ಆದ್ದರಿಂದ ನೀನು ಯಾವುದಕ್ಕೂ ಅಂಟ್ಕೋಬೇಡ ಅನ್ನೋದನ್ನ ಹೇಳೋದಕ್ಕೋಸ್ಕರವಾಗಿ ಶಾಸ್ತ್ರ ನಮ್ಮನ್ನ ನೀನು ನಿಸ್ಸಂಗನು ಅಂತ ಹೇಳ್ತಾ ಇದೆ. ನೀನು ಯಾವುದಕ್ಕೂ ಅಂಟಿಕೊಳ್ಳದವನು. ಕನ್ನಡಿಯಲ್ಲಿ ಪ್ರತಿಫಲಿಸಿದ ಬೆಂಕಿ ಕನ್ನಡಿಯನ್ನು ಸುಡೋದಿಲ್ಲ, ಮತ್ತು ಕನ್ನಡಿಯಲ್ಲಿ ಪ್ರತಿಫಲಿಸಿದ ನೀರು ಕನ್ನಡಿಯನ್ನು ಒದ್ದೆ ಮಾಡೋದಿಲ್ಲ. ಯಾಕೆ ಅಂತಂದ್ರೆ ಅದು ಕನ್ನಡಿಯ ಗುಣ. ಕನ್ನಡಿ ಯಾವುದನ್ನು ಅಂಟಿಸ್ಕೊಳ್ಳೋದಿಲ್ಲ. ನಮ್ಮ ಮನಸ್ಸು ಕೂಡ ಜಗತ್ತಿನ ವಸ್ತು ವಿಷಯಗಳನ್ನು ನೋಡಿ ಅವುಗಳಿಂದ ಅನುಭವಗಳನ್ನು ಮಾತ್ರ ಪಡ್ಕೋಬೇಕು, ಅದನ್ನು ಬಿಟ್ಟು ಅದಕ್ಕೆ ಅಂಟ್ಕೋಬಾರದು. ನಿಷ್ಕ್ರಿಯೋಸಿತ್ವಂ. ನಿಷ್ಕ್ರಿಯೋಸಿ ಅಂತಂದ್ರೆ ನೀನು ಏನನ್ನೂ ಮಾಡದಂತಹವನು. ನಮ್ಮಲ್ಲಿ ಕರ್ತೃತ್ವ ಭಾವ ಬರಬಾರದು ಅನ್ನೋದಕ್ಕೋಸ್ಕರವಾಗಿ ಶಾಸ್ತ್ರ ನಮಗೆ ಈ ರೀತಿ ಹೇಳುತ್ತೆ. ಹೇಗೆ ಅಂದರೆ, ಆಕಾಶದಂತೆ ಪರಿಶುದ್ಧವಾಗಿರಬೇಕು. ಲೋಕದಲ್ಲಿ ನಡೀತಾ ಇರುವಂತಹ ಎಲ್ಲ ಚಟುವಟಿಕೆಗಳಿಗೂ ಕೇವಲ ನಾವು ಸಾಕ್ಷಿಭೂತರಾಗಿರಬೇಕು. ವೇದಾಂತ ಹೇಳ್ತಾ ಇರುವಂತಹ ಈ ಸತ್ಯ ನಮಗೆ ಅಷ್ಟು ಸುಲಭವಾಗಿ ಅರ್ಥ ಆಗೋದಿಲ್ಲ. ನಡೀತಾ ಇರುವಂತಹ ಅನೇಕ ಕೆಲಸಗಳು ನೇರವಾಗಿ ನನ್ನಿಂದಲೇ ಹಾಗೂ ನನ್ನ ಸೂಚನೆಯ ಮೇರೆಗೆ ಅದು ನಡೀತಾ ಇದೆ ಅಂತ ಅಲ್ಲದೆ ಹೋದರೂ ಕೂಡ ನನ್ನ ಕಾರಣದಿಂದ ಕೆಲವು ಕೆಲಸ ಕಾರ್ಯಗಳು ಜರುಗ್ತಾ ಇದೆ. ಹೀಗೆ ನೇರವಾಗಿ ಅಲ್ಲದೆ ಹೋದ್ರೂ, ನಾನು ಕೊಟ್ಟ ಸೂಚನೆಯ ಮೇರೆಗೆ ಅಲ್ಲದೆ ಹೋದರೂ ಕೂಡ ಕೇವಲ ನನ್ನ ಕಾರಣದಿಂದ ಕೆಲವು ಕೆಲಸಗಳು ನಡೀತಾ ಇದೆ ಎನ್ನುವಂತಹದ್ದು ನಮ್ಮ ಅನುಭವ ಮತ್ತು ಅಹಂಕಾರದ ವರ್ತನೆ ಕೂಡ ಆಗಿರುತ್ತೆ. ಈ ಹಂತದಲ್ಲಿ ಕೇವಲ ಕ್ಷಣಕಾಲ ನಾವು ಶಾಂತವಾಗಿದ್ದು ಪರಿಸ್ಥಿತಿಯನ್ನ ಅವಲೋಕಿಸಿದರೆ ನಾನೇನೂ ಅಲ್ಲ ಅನ್ನುವಂತಹದ್ದು ಗೊತ್ತಾಗುತ್ತೆ. ನಡೀತಾ ಇರುವಂತಹ ಘಟನೆಗಳಿಗೆ ನಾನು ಬೇಕಾಗಿಲ್ಲ, ಎಲ್ಲವೂ ಸೂಕ್ತ ಸಮಯದಲ್ಲಿ ತನಗೆ ತಾನೇ ನಡೀತಾ ಇದೆ. ಉದಾಹರಣೆಗೆ ಶಬ್ದ ಅಂತ ಹೇಳ್ತೀವಿ. ಈ ಶಬ್ದ ಅನ್ನುವಂತಹದ್ದು ತಾನಾಗಿಯೇ ಕಿವಿಗೆ ಬೀಳುತ್ತೆ. ಅನೇಕ ದೃಶ್ಯಗಳು ನಮಗೆ ಬೇಡ ಅಂತಂದ್ರೂ ಕೂಡ ನಮ್ಮ ಕಣ್ಣಿಗೆ ಗೋಚರವಾಗುತ್ತೆ. ವೇದಾಂತ ಹೇಳುತ್ತೆ, ಶಾಸ್ತ್ರ ತಿಳಿಸುತ್ತೆ, ನೀನು ನಿಷ್ಕ್ರಿಯ, ನೀನು ಯಾವ ಕ್ರಿಯೆಯಲ್ಲೂ ತೊಡಗಿಲ್ಲ. ಪ್ರತಿಯೊಂದು ಕಾರ್ಯದ ಹಿಂದೆಯೂ ಅನೇಕ ಕಾರಣಗಳಿರುತ್ತೆ. ಕಾರ್ಯ ಅಂತ ಬಂದ ಮೇಲೆ ಅದರ ಹಿಂದೆ ಒಂದು ಅದಕ್ಕೆ ಕಾರಣ ಅನ್ನುವಂತಹದ್ದು ಇದ್ದೇ ಇರುತ್ತೆ. ಇದನ್ನ ಕಾರ್ಯಕಾರಣ ಸಂಬಂಧ ಅಂತ ಹೇಳ್ತಾರೆ. ಆದ್ರಿಂದ ನೀನು ಕೇವಲ ನೆಪ, ಇದಕ್ಕೆ ನೀನು ನೆಪ ಮಾತ್ರ. ನಮ್ಮ ಮಾತುಕತೆಗಳು ಕೂಡ ಬಹಳ ಮಟ್ಟಿಗೆ ಪ್ರಾಪಂಚಿಕವಾಗಿಯೇ ಇರುತ್ತೆ. ನಮ್ಮದು ನೇರ ನಡೆ, ನೇರ ನುಡಿ ಅಂತ ನಾವು ಭಾವಿಸಿರ್ತೀವಿ. ನಮ್ಮ ನಡೆಗೂ ನುಡಿಗೂ ಲೋಕದ ಕಾರ್ಯಕ್ಕೂ ಅನೇಕ ವ್ಯತ್ಯಾಸಗಳಿರುತ್ತೆ. ಉದಾಹರಣೆಗೆ
ನಾನು ನಿಮ್ಮನ್ನ ನೋಡ್ತಾ ಇದ್ದೀನಿ. ಅದರಂತೆ ನೀವುಗಳು ಕೂಡ ನನ್ನನ್ನು ನೋಡ್ತಾ ಇದ್ದೀರಾ. ಹಾಗೂ ಇದನ್ನ ಹೇಳ್ತಾ ಇರುವಾಗ ನಾನು ನಿಮ್ಮನ್ನ ನೋಡ್ತಾ ಇದ್ದೀನಿ, ನನಗೆ ನೀವು ಕಾಣಿಸ್ತಾ ಇದ್ದೀರಾ ಅಂತ ನಾನು ಹೇಳ್ತೀನಿ. ಇಲ್ಲಿ ಸ್ವಲ್ಪ ವಿಚಾರವನ್ನು ನಾವು ಮಾಡಬೇಕಾಗತ್ತೆ. ನಾವು ನಿಜವಾಗ್ಲೂ ಒಬ್ಬರನ್ನ ಒಬ್ಬರು ನೋಡ್ತಾ ಇದ್ದೀವ? ನಾನು ನಿಮ್ಮನ್ನ ನೋಡ್ತಾ ಇದ್ದೀನ, ನೀವು ನನ್ನ ನೋಡ್ತಾ ಇದ್ದೀರಾ? ಇಲ್ಲಿ ಸ್ವಲ್ಪ ವಿಚಾರ ನಾವು ಮಾಡಬೇಕಾಗತ್ತೆ. ಇಲ್ಲಿ ಸತ್ಯ ಏನು ಅಂತಂದ್ರೆ, ಬೆಳಕು ಅನ್ನುವಂತಹದ್ದು ಒಂದು ವಸ್ತು ಅಥವಾ ವ್ಯಕ್ತಿಯ ಮೇಲೆ ಬೀಳುತ್ತೆ. ನಂತರ ಆ ಬೆಳಕು ಪ್ರತಿಫಲಿಸುತ್ತೆ. ಪ್ರತಿಫಲಿಸಿದ ಬೆಳಕನ್ನ ನಾವು ನೋಡ್ತೀವಿ. ನಾವು ನೋಡ್ತಾ ಇರುವಂತಹದ್ದು ಕೇವಲ ಪ್ರತಿಫಲಿಸಿದ ಬೆಳಕನ್ನು ಮಾತ್ರ. ವಸ್ತುವನ್ನಾಗಲಿ ಅಥವಾ ವ್ಯಕ್ತಿಯನ್ನಾಗಲಿ ನಾವು ನೋಡೋದಕ್ಕೆ ಸಾಧ್ಯವೇ ಇಲ್ಲ. ಹೇಗೆ ಅಂದ್ರೆ, ಈಗ ಸಂಪೂರ್ಣವಾಗಿ ಇಲ್ಲಿ ಕತ್ಲೆ ಇದೆ ಅಂತ ಭಾವಿಸೋಣ. ನಾನು ಕೂಡ ಇಲ್ಲಿ ಕೂತ್ಕೊಂಡಿದ್ದೀನಿ, ಅದರಂತೆ ನೀವು ಕೂಡ ಇಲ್ಲೇ ಕೂತಿದ್ದೀರಾ. ನಾವುಗಳು ಕುಳಿತಿರುವ ಈ ಜಾಗದಲ್ಲಿ ಬೆಳಕಿಲ್ಲ. ಬೆಳಕಿಲ್ಲದ ಕಾರಣ ನಾವು ನಮ್ಮ ಕಣ್ಣುಗಳನ್ನ ತೆರೆದಿದ್ರೂ ಕೂಡ ಇಲ್ಲಿ ಯಾವ ಒಂದು ಇಮೇಜ್ ಅನ್ನಾಗಲಿ ಅಥವಾ ವಸ್ತುಗಳನ್ನಾಗಲಿ ವ್ಯಕ್ತಿಯನ್ನಾಗಲಿ ನಾವು ನೋಡಕ್ ಆಗ್ತಾ ಇಲ್ಲ. ನಾವ್ಯಾರೂ ಕಣ್ಣು ಮುಚ್ಕೊಂಡಿಲ್ಲ, ನಾವೆಲ್ಲ ಇದೇ ಜಾಗದಲ್ಲಿದ್ದೀವಿ. ಇಲ್ಲಿ ಕತ್ಲೆ, ಬೆಳಕಿಲ್ಲ. ಬೆಳಕಿಲ್ಲದ ಕಾರಣದಿಂದ ನಮ್ಮ ಕಣ್ಣುಗಳು ತೆರೆದಿದ್ರೂ ಕೂಡ ನಮಗೆ ಏನು ಕಾಣಿಸ್ತಾ ಇಲ್ಲ. ಹಾಗಾದ್ರೆ ಈ ಕಣ್ಣುಗಳು ಅನ್ನುವಂತಹದ್ದೇನು? ಈ ಕಣ್ಣುಗಳು ಕೇವಲ ಒಂದು ಇಂದ್ರಿಯ. ಆದರೆ ಯಾವುದೇ ಒಂದನ್ನ ನಾವು ನೋಡಬೇಕು ಅಂತಂದ್ರೆ ಆ ವಸ್ತುವಿನ ಮೇಲೆ ಬೆಳಕು ಬೀಳಬೇಕು. ಬೆಳಕು ಅಲ್ಲಿ ಪ್ರತಿಫಲಿಸಿದಾಗ ಮಾತ್ರ ಒಂದು ದೃಶ್ಯ ಅಥವಾ ಒಂದು ವಸ್ತು ಅನ್ನುವಂತಹದ್ದು ನಿರ್ಮಾಣವಾಗಲು ಸಾಧ್ಯ. ನಂತರ ಆ ದೃಶ್ಯ ವಸ್ತುವನ್ನ ನೋಡಿ ನಾವು ಗುರುತಿಸ್ತೀವಿ. ಕಣ್ಣುಗಳಿದ್ರೂ ಕೂಡ ಬೆಳಕು ಚೆಲ್ಲದೆ ಹೋದ್ರೆ, ಬೆಳಕು ಅಲ್ಲಿ ಪ್ರತಿಫಲಿಸದೆ ಹೋದ್ರೆ ನಮಗೆ ಏನನ್ನು ಕೂಡ ನೋಡೋದಕ್ಕೆ ಸಾಧ್ಯವಿಲ್ಲ. ವಸ್ತು ಇರುತ್ತೆ, ವ್ಯಕ್ತಿ ಇರ್ತಾರೆ, ನಾವಿರ್ತೀವಿ, ನಮ್ಮ ಕಣ್ಣುಗಳಿರುತ್ತೆ. ಆದರೆ ಅಲ್ಲಿ ಇಲ್ಲದೆ ಇರೋದು ಕೇವಲ ಬೆಳಕು. ಬೆಳಕಿಲ್ಲದ ಕಾರಣ ಬೇರೆ ಎಲ್ಲ ಇದ್ದರೂ ನಾವು ಏನನ್ನು ಕೂಡ ನೋಡೋದಕ್ಕೆ ಸಾಧ್ಯವಿಲ್ಲ. ಆದ್ರಿಂದ ಬಹಳ ಸ್ಪಷ್ಟವಾಗಿ ವೇದಾಂತ ಹೇಳುತ್ತೆ, ನೀನು ಕೇವಲ ಸಾಕ್ಷಿಭೂತನು. ನೀನು ಅನ್ನುವಂತಹದ್ದು ಕೇವಲ ಸಾಕ್ಷಿಭೂತ. ಅದು ನಿನ್ನ ಸಾಕ್ಷಿಗೆ ಸಿಗ್ತಾ ಇರುವಂತಹದ್ದು. ಲೋಕದಲ್ಲಿ ಎಲ್ಲವೂ ಬಹಳ ವ್ಯವಸ್ಥಿತವಾಗಿ ನಡೀತಾ ಇದೆ. ಅದಕ್ಕೆ ನೀನು ಕಾರಣನಲ್ಲ, ನೀನು ನಿಷ್ಕ್ರಿಯನು. ಸ್ವಪ್ರಕಾಶೋ ನಿರಂಜನ. ಸ್ವಪ್ರಕಾಶ ಅಂತಂದ್ರೆ ನೀನು ಸ್ವಯಂ ಪ್ರಕಾಶ. ನೀನು ಸದಾ ಬೆಳಗ್ತಾ ಇರೋನು. ನೀನು ಬೆಳಗುವುದಕ್ಕೆ ಮತ್ತೊಂದು ಬೆಳಕಿನ ಅವಶ್ಯಕತೆ ಇಲ್ಲ. ಆದ್ರಿಂದ ಅದನ್ನ ಸ್ವಯಂ ಪ್ರಕಾಶ ಅಂತ ಹೇಳ್ತಾರೆ. ನಿನ್ನ ಇರುವಿಕೆ ಎನ್ನುವುದನ್ನ ನೀನೇ ಪ್ರಕಟಗೊಳಿಸ್ತಾ ಇದೆಯಾ. ನಿನ್ನ ಇರುವಿಕೆಯನ್ನ ಯಾರೋ ಮತ್ತೊಬ್ಬರು ತಿಳಿಸಬೇಕಾಗಿಲ್ಲ. ಉದಾಹರಣೆಗೆ, ಒಂದು ಪುಸ್ತಕವನ್ನ ನೋಡ್ತಾ ಇದ್ದೀನಿ. ಒಂದು ಪುಸ್ತಕವನ್ನ ನಾನು ನೋಡ್ತಾ ಇದ್ದೀನಿ ಅಂತಂದ್ರೆ ಅದರ ಮೇಲೆ ಎಷ್ಟು ರೀತಿಯ ಬೆಳಕುಗಳ ಅವಶ್ಯಕತೆ ಇದೆ ಅನ್ನೋದನ್ನು ನಾವು ತಿಳ್ಕೋಬೇಕಾಗುತ್ತೆ. ಮೊದಲಿಗೆ ಆ ಪುಸ್ತಕವು ತನ್ನನ್ನು ತಾನು ಬೆಳಕಿಕೊಳ್ಳಲು ಸಾಧ್ಯ ಇಲ್ಲ. ಅಂತಹ ಸಾಮರ್ಥ್ಯ
ಆ ಪುಸ್ತಕಕ್ಕೆ ಇಲ್ಲ. ಆದ್ರಿಂದ ಅದನ್ನ ನೋಡೋದಕ್ಕೆ ಮತ್ತೊಂದು ಬೆಳಕಿನ ಅವಶ್ಯಕತೆ ಇದೆ. ಎರಡನೇದಾಗಿ ಅದನ್ನ ನೋಡಬೇಕು ಅಂತಂದ್ರೆ ಕಣ್ಣುಗಳು ಇದ್ದು ನೋಡುವ ಸಾಮರ್ಥ್ಯವನ್ನ ಹೊಂದಿರಬೇಕು. ಕೇವಲ ಕಣ್ಣುಗಳಿದ್ರೆ ಸಾಲದು, ಆ ಕಣ್ಣುಗಳಲ್ಲಿ ಒಂದು ಶಕ್ತಿ ಇರಬೇಕು. ಅದನ್ನ ಸಾಮರ್ಥ್ಯ ಅಂತ ಹೇಳ್ತಾರೆ. ಆದ್ರಿಂದ ಕೇವಲ ಒಂದು ಪುಸ್ತಕ ಅಲ್ಲಿದ್ರೆ ಆ ಪುಸ್ತಕವನ್ನ ನೋಡೋದಕ್ಕೆ ಕಣ್ಣುಗಳು ಬೇಕಾಗುತ್ತೆ. ಕಣ್ಣುಗಳಿದ್ದ ಮಾತ್ರಕ್ಕೆ ಆ ಕಣ್ಣುಗಳಿಗೆ ಕಾಣುವಂತಹ ಸಾಮರ್ಥ್ಯ ಕೂಡ ಬೇಕಾಗಿರುತ್ತೆ. ಆದರೆ ಇಷ್ಟು ಮಾತ್ರ ಅಲ್ಲ, ಈ ಕಣ್ಣುಗಳ ಹಿಂದೆ ಮನಸ್ಸು ಅನ್ನುವಂತಹದ್ದು ಕೂಡ ಇರಬೇಕು. ಹೀಗೆ ಒಂದು ಪುಸ್ತಕವನ್ನ ನಾವು ನೋಡಬೇಕು ಅಂತಂದ್ರೆ ಅಲ್ಲಿ ಅನೇಕಗಳು ಬೇಕಾಗತ್ತೆ. ಇವೆಲ್ಲವುಗಳು ಇದ್ದು ಅಲ್ಲಿ ಒಂದು ಪುಸ್ತಕ ಇದೆ, ಅದನ್ನ ನೋಡ್ತಾ ಇದ್ದೀನಿ ಅಂತ ನಾವು ಸಾಬೀತು ಮಾಡಬಹುದು. ಈ ವಿಚಾರದಲ್ಲಿ ಮತ್ತಷ್ಟು ಯೋಚಿಸೋಣ. ಮೇಲ್ಗಡೆ ಒಂದು ಉರಿತಾ ಇರುವಂತಹ ದೀಪ ಇದೆ. ಆ ದೀಪವನ್ನ ನೋಡಬೇಕು ಅಂತಂದ್ರೆ ಅದಕ್ಕೆ ಪುಸ್ತಕದ ಅವಶ್ಯಕತೆ ಇಲ್ಲ. ದೀಪನ ನೋಡೋದಕ್ಕೆ ಪುಸ್ತಕದ ಅವಶ್ಯಕತೆ ಇದೆಯಾ ಅಂತಂದ್ರೆ ಇಲ್ಲ, ಖಂಡಿತ ಬೇಡ. ಯಾಕೆ ಅಂತಂದ್ರೆ ಬೆಳಗ್ತಾ ಇರುವಂತಹ ಆ ದೀಪ ಸ್ವಯಂ ಪ್ರಕಾಶ, ಅದು ಬೆಳಗ್ತಾನೇ ಇರುತ್ತೆ. ಹೀಗೆ ದೀಪದಿಂದ ನಾವು ಕಣ್ಣಿಗೆ ಬರ್ತೀವಿ, ಕಣ್ಣಿನಿಂದ ಮನಸ್ಸಿಗೆ ಬರ್ತೀವಿ, ಮನಸ್ಸಿನಿಂದ ಮುಂದೆ ನಾವು ಪ್ರಜ್ಞೆಯನ್ನ ಕಂಡುಕೋತೀವಿ. ಈ ಪ್ರಜ್ಞೆಯೇ ನಾನು ಅನ್ನುವಂತಹದ್ದು. ಆದ್ರಿಂದ ನಾನು ಅಂತಂದ್ರೆ ಅದೊಂದು ಪ್ರಜ್ಞಾರೂಪಿ, ಜ್ಞಾನ ಸ್ವರೂಪಿ. ಈ ನಾನು ಅನ್ನುವಂತಹದನ್ನ ತಿಳ್ಕೊಳ್ಳೋದಕ್ಕೆ ನನಗೆ ಯಾರ ಸಹಕಾರವೂ ಬೇಕಾಗಿಲ್ಲ. ನನಗೆ ಗೊತ್ತು ನಾನು ಇದೀನಿ ಅಥವಾ ನಾನು ಇಲ್ಲ ಅನ್ನುವಂತಹದ್ದು. ನೋಬಡಿ ಈಸ್ ರಿಕ್ವೈರ್ಡ್ ಟು ಪ್ರೂವ್ ದಟ್ ಐ ಆಮ್ ಆರ್ ಐ ಆಮ್ ನಾಟ್. ಈ ನಾನು ಅನ್ನುವಂತಹ ಪ್ರಜ್ಞೆಗೆ ಬರಬೇಕು ಅಂತಂದ್ರೆ ಬೆಳಕಿನಿಂದ ಅಂದ್ರೆ ಜ್ಞಾನದಿಂದ ಪ್ರಾರಂಭಿಸಿ ಕಣ್ಣು ಮತ್ತು ಮನಸ್ಸುಗಳನ್ನು ದಾಟಿ ನಾವು ಇಲ್ಲಿ ಬಂದು ನಿಂತಿರ್ತೀವಿ. ಇದು ತಿಳಿದ ನಂತರ ನಾವು ಬೆಳಕು, ಕಣ್ಣು, ಮನಸ್ಸು ಎಲ್ಲವನ್ನ ಕಳಚಿ ಬಿಸಾಡಬಹುದು. ಆದರೆ ಯಾವುದನ್ನ ನಾವು ಕಳಚಿ ಬಿಸಾಡೋದಕ್ಕೆ ಸಾಧ್ಯವಿಲ್ಲವೋ ಅದು ನಾನು, ಅದೇ ಸತ್ಯ. ದಟ್ ಈಸ್ ದಿ ಟ್ರೂತ್, ಅದೇ ರಿಯಾಲಿಟಿ. ಅದನ್ನೇ ನಾವು ದೇವರು, ಭಗವಂತ ಹೀಗೆಲ್ಲ ಹೇಳ್ತೀವಿ. ಅದರಿಂದ ಇಲ್ಲಿ ಶಾಸ್ತ್ರ ಹೇಳ್ತಾ ಇದೆ ಸ್ವಪ್ರಕಾಶೋತ್ವಂ ನಿರಂಜನಃ, ನೀನು ನಿಷ್ಕಳಂಕನು, ನಿನ್ನಲ್ಲಿ ಯಾವ ದೋಷಗಳೂ ಇಲ್ಲ. ಹೇಗೆ ಅಂದ್ರೆ ಆಕಾಶವನ್ನ ನೋಡಿದಾಗ ಅದು ಹೇಗೆ ಪರಿಶುದ್ಧವಾಗಿದೆ ಎನ್ನುವಂತಹದ್ದು ತಿಳಿಯುತ್ತೋ ಹಾಗೆ ಆತ್ಮನನ್ನ ನಿರಂಜನ ಅಂತ ಹೇಳ್ತಾರೆ. ಈ ಆತ್ಮ ಬೇರೆ ಯಾರೋ ಅಲ್ಲ, ಅದು ನೀನೇ ಆಗಿದೆಯಾ. ನೀನು ಕೂಡ ಆಕಾಶದಂತೆ ನಿರ್ಮಲನು. ಆಕಾಶಕ್ಕೆ ಯಾವುದು ಕೂಡ ಅಂಟ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಆಕಾಶವನ್ನ ನೋಡಿ ನಾವು ಅದು ನೀಲಿ ಬಣ್ಣದಿಂದ ಕೂಡಿದೆ, ನೀಲಿ ಆಕಾಶ ಅಂತ ಹೇಳ್ತೀವಿ. ನೀಲಿ ಬಣ್ಣ ಅನ್ನುವಂತಹದ್ದು ಕೇವಲ ತೋರುವಿಕೆ. ಆಕಾಶ ಅನ್ನುವಂತಹದ್ದು ಎಲ್ಲವುಗಳಿಗೆ ಆಶ್ರಯವನ್ನ ಕೊಟ್ಟರೂ ಅದು ಯಾವುದರ ಜೊತೆಗೂ ಕೂಡ ಬೆರೆತುಕೊಂಡಿಲ್ಲ. ವೇದಾಂತದ ದೃಷ್ಟಿಯಿಂದ ನೋಡಿದ್ರೆ ನಾನು ಎಂದಿಗೂ ಜೀವನಾಗಿ ಬಂದಿಲ್ಲ. ಮೊದಲು ನಾನು ಜೀವನಾಗಿದ್ದೆ, ಆದರೆ ಈಗ ವಿಚಾರ ತಿಳಿದು ನಾನು ಜೀವನಲ್ಲ ಅನ್ನುವಂತಹದ್ದು ಸರಿಯಾದ ತಿಳುವಳಿಕೆ ಅಲ್ಲ.
ಯಾಕೆ ಅಂತಂದರೆ ಅಂದಾಗಲಿ ಇಂದಾಗಲಿ ಎಂದೆಂದಿಗೂ ನಾನು ಜೀವ ಅನ್ನುವಂತಹದ್ದು ಅಲ್ವೇ ಅಲ್ಲ. ಇದು ಶುದ್ಧ ವೇದಾಂತ ಮತ್ತು ಇಂತಹ ದೃಢತೆ ಈ ನಾನು ಎಂದಿಗೂ ಜೀವನಲ್ಲ ಅನ್ನೋದರಲ್ಲಿ ಇರಬೇಕಾಗುತ್ತೆ. ಈ ಜೀವ ಅನ್ನುವಂತಹ ತಿಳುವಳಿಕೆ ಹೇಗೆ ಅಂತಂದರೆ, ಆಗಸವನ್ನು ನೋಡಿ ನೀಲಿ ಆಕಾಶ ಅನ್ನುವಂಥದ್ದು ಹೇಗೆ ಸತ್ಯವಲ್ಲವೋ, ಮತ್ತು ವೇದಾಂತದ ಮತ್ತೊಂದು ಉದಾಹರಣೆ, ಹಗ್ಗದಲ್ಲಿ ಹಾವನ್ನು ನೋಡಿ ಹಾವು ಅನ್ನುವಂತಹದ್ದು ನಿಜ ಅರ್ಥದಲ್ಲಿ ಅಲ್ಲಿ ಇರಲೇ ಇರಲಿಲ್ಲ, ಹಾವನ್ನು ನೋಡಿ ಹಗ್ಗದಲ್ಲಿ ಹಾವನ್ನು ಕಲ್ಪನೆ ಮಾಡಿಕೊಂಡಿದ್ದು, ಅದು ನಮ್ಮ ಭ್ರಮೆ. ಹಾಗೆಯೇ ನನ್ನನ್ನು ನಾನು ಜೀವ ಅಂತ ತಿಳ್ಕೊಳ್ಳೋದು ಕೂಡ ಕೇವಲ ಒಂದು ಸೂಪರ್ ಇಂಪೋಸಿಷನ್, ಅದು ಕೂಡ ಒಂದು ಭ್ರಮೆ. ನಿಸ್ಸಂಗೋ ನಿಷ್ಕ್ರಿಯೋಸಿ ತ್ವಂ ಸ್ವಪ್ರಕಾಶೋ ನಿರಂಜನಃ ಅಯಮೇವ ಹಿತೇ ಬಂದಃ ಸಮಾಧಿಂ ಅನುತಿಷ್ಠಸಿ. ಸಮಾಧಿಯ ಅಭ್ಯಾಸ ಅನ್ನುವಂತಹದ್ದು ಬಹಳ ಗೊಂದಲಮಯ. ಈ ಸಮಾಧಿ ಎನ್ನುವಂತಹದ್ದು ಮನಸ್ಸಿಗೆ ಬಹಳ ವಿರುದ್ಧವಾಗಿರುವಂತಹದ್ದು. ಮನಸ್ಸು ಕುಣಿಯುತ್ತಿದ್ದಾಗ ಅಂತಂದ್ರೆ, ಮನಸ್ಸು ಚಂಚಲ ಸ್ಥಿತಿಯಲ್ಲಿದ್ದಾಗ, ಅಂದ್ರೆ ಮನಸ್ಸಿನಲ್ಲಿ ಒಂದೇ ಸಮನೆ ಯೋಚನಾ ತರಂಗಗಳು ಅರ್ಥವಾಗದಂತೆ ನಮ್ಮಲ್ಲಿ ನುಗ್ಗುತ್ತಾ ಇದ್ದಾಗ ನಮಗೆ ಸ್ಪಷ್ಟತೆ ಎನ್ನುವಂತಹದ್ದು ಸಿಗೋದಿಲ್ಲ. ಸಾಮಾನ್ಯವಾಗಿ ಮನಸ್ಸು ಅಂತಂದ್ರಲ್ಲಿ ನಿರಂತರ ಯೋಚನೆಗಳು ಹರಿದಾಡ್ತಾ ಇರುತ್ತೆ ಅಂತ ಹೇಳ್ತಾರೆ. ಮನಸ್ಸಿನಲ್ಲಿ ಹರಿದಾಡುವಂತಹ ನಿರಂತರವಾದ ಯೋಚನೆಗಳು ಒಂದು ವೇಳೆ ಕೆಲವು ಅರ್ಥಗಳನ್ನ ಕೊಡ್ತಾ ಹೋದರೆ, ಮನಸ್ಸಿನಲ್ಲಿ ಯೋಚನೆಗಳು ಬಂದು ಹೋಗ್ತಾ ಇದ್ರೂ ಕೂಡ ಅದು ಮನಸ್ಸನ್ನ ಡಿಸ್ಟರ್ಬ್ ಮಾಡೋದಿಲ್ಲ. ಆದರೆ ಬಂದು ಹೋಗ್ತಾ ಇರುವಂತಹ ಮನಸ್ಸುಗಳು ನಮಗೆ ಯಾವ ಅರ್ಥವನ್ನು ಕೊಡದೆ ಹೋದ್ರೆ, ನಮಗೆ ಅಲ್ಲಿ ಸ್ಪಷ್ಟತೆ ಎನ್ನುವಂತಹದ್ದು ಸಿಗದೆ ಹೋದ್ರೆ, ಅದನ್ನ ಮನಸ್ಸಿನ ಗೊಂದಲದ ಸ್ಥಿತಿ ಅಂತ ಹೇಳ್ತಾರೆ. ಮನಸ್ಸು ಕುಣಿತಾ ಇದೆ ಅಂತ ಹೇಳ್ತಾರೆ. ಮನಸ್ಸು ಚಂಚಲ ಅಂತ ಹೇಳಿದ್ರು ಕೂಡ ಈ ಚಂಚಲತೆ ಅನ್ನೋದಿಲ್ಲಿ ಸ್ಥಿರವಾಗಿಲ್ಲ ಅನ್ನೋದು ಕೂಡ ಅದೇ ಅರ್ಥವನ್ನ ಕೊಡುತ್ತೆ. ಈ ಮನಸ್ಸು ಕುಣಿತಾ ಇದೆ ಅಥವಾ ಸ್ಥಿರವಾಗಿಲ್ಲ, ಅದು ಚಂಚಲತೆಯನ್ನು ಹೊಂದಿದೆ, ಮನಸ್ಸು ಇಂತಹ ಸ್ವಭಾವದಲ್ಲಿದೆ ಅಂತಂದಾಗ, ಕುಣಿತಾ ಇರುವಂತಹ ಮನಸ್ಸನ್ನ ಶಾಂತಗೊಳಿಸಲು ಸಮಾಧಿ ಎನ್ನುವಂತಹದ್ದು ಬೇಕಾಗುತ್ತೆ. ಸಮಾಧಿ ಅಂತಂದ್ರೆ ಧ್ಯಾನ ಅನ್ನುವ ಒಂದು ಅರ್ಥ ಕೂಡ ಬರುತ್ತೆ. ಮನಸ್ಸು ಕುಣಿತಾ ಇದ್ದಾಗ ಅದನ್ನ ಶಾಂತಗೊಳಿಸಲು ಮನಸ್ಸಿಗೆ ಮತ್ತೊಂದು ದಿಕ್ಕನ್ನ ಕೊಟ್ಟು ಅಲ್ಲಿ ಯೋಚನೆ ಮಾಡುವಂತೆ ತಿಳುವಳಿಕೆ ಕೊಡುವುದನ್ನ ಧ್ಯಾನ ಅಂತ ಹೇಳ್ತಾರೆ. ಇದನ್ನ ಮೆಡಿಟೇಷನ್ ಅಂತ ಕೂಡ ಹೇಳ್ತಾರೆ. ಈ ಮೆಡಿಟೇಷನ್ ಅನ್ನುವಂತಹದ್ದು ಒಂದು ಕ್ರಿಯೆ ಅಲ್ಲ. ಮೆಡಿಟೇಷನ್ ಕೆನಾಟ್ ಬಿ ಡನ್, ಇಟ್ ಶುಡ್ ಹ್ಯಾಪನ್ ಅಂತ ಹೇಳ್ತಾರೆ. ಆದ್ರಿಂದ ಮೆಡಿಟೇಷನ್ ಅನ್ನುವಂತಹದ್ದು ಮಾಡುವಂತಹ ಕ್ರಿಯೆ ಅಲ್ಲ, ಅದನ್ನ ನಮ್ಮ ಅನುಭವಕ್ಕೆ ತಂದುಕೊಳ್ಳುವಂತಹದ್ದು, ಅದೊಂದು ಜ್ಞಾನ. ಈ ಸಮಾಧಿಯನ್ನ ಧ್ಯಾನ ಅಂತ ಯಾಕೆ ಕರೆದಿದ್ದಾರೆ? ಸಮಾಧಿ ಅಂತಂದ್ರೆ ಮೂಲವಾಗಿ ಸಮ್ಯಕ್ ದೀಹಿ, ಬುದ್ಧಿಶಕ್ತಿಯನ್ನ ಸರಿಯಾಗಿ ವಿನಿಯೋಗಿಸಿಕೊಳ್ಳೋದನ್ನ ಸಮಾಧಿ ಅಂತ ಹೇಳ್ತಾರೆ. ಧ್ಯಾನ ಅಂತಂದ್ರೂ ಕೂಡ ಮನಸ್ಸು ಅತ್ತಿತ್ತ ಚಲಿಸದಂತೆ ಮಾಡಿ ಅದನ್ನ ಸ್ಥಿರವಾಗಿಟ್ಕೊಳ್ಳುವಂತಹದ್ದು, ಸ್ಟಿಲ್ನೆಸ್ ಆಫ್ ದ ಮೈಂಡ್ ಅಂತ ಹೇಳ್ತಾರೆ. ಅಲೆದಾಡುವ ಮನಸ್ಸು ಚಂಚಲತೆಯಿಂದ ಕೂಡಿರುತ್ತೆ. ಮನಸ್ಸು
ಸ್ಥಿರವಾಗಿದ್ದರೆ ಅಲ್ಲಿ ಪ್ರಸನ್ನತೆ ಎನ್ನುವಂತಹದ್ದು ಕಂಡುಬರುತ್ತೆ. ಈ ಕಾರಣದಿಂದ ಸಮಾಧಿಯನ್ನು ಒಂದರ್ಥದಲ್ಲಿ ಮೆಡಿಟೇಷನ್ ಅಥವಾ ಧ್ಯಾನ ಅಂತ ಹೇಳ್ತಾರೆ. ಆದರೆ ಇಲ್ಲಿ ಋಷಿ ಅಷ್ಟಾವಕ್ರರು ಮತ್ತೊಂದು ವಿಸ್ಮಯದ ವಿಚಾರವನ್ನ ಈ ಸಮಾಧಿ ಅನ್ನುವಂತಹ ಸಮಯದಲ್ಲಿ ನಮಗೆ ಹೇಳ್ತಾ ಇದ್ದಾರೆ. ಮನಸ್ಸು ಗೊಂದಲಮಯವಾಗಿದ್ರೆ ಅಯಮೇವ ಹಿತೇ ಬಂಧಃ, ಅದು ನಿಜವಾಗಲೂ ನಿನ್ನ ಬಂಧನವಾಗಿರುತ್ತೆ. ಆದ್ರಿಂದ ಸಮಾಧಿಂ ಅನುತಿಷ್ಠಸಿ ಅಂತಂದ್ರೆ ನೀನು ನಿಜವಾಗಲೂ ಶಾಸ್ತ್ರ ಹೇಳುವಂತೆ ನಿಸ್ಸಂಗನು, ನಿಷ್ಕ್ರಿಯನು, ಸ್ವಪ್ರಕಾಶನು ಮತ್ತು ನಿರಂಜನನು. ನೀನು ಶಾಂತಸ್ವರೂಪಿ, ನೀನು ಜ್ಞಾನಸ್ವರೂಪಿ. ಆದರೂ ನೀನು ಸಮಾಧಿಂ ಅನುತಿಷ್ಠಸಿ, ಧ್ಯಾನವನ್ನ ಅಭ್ಯಾಸ ಮಾಡ್ತಾ ಇದೆಯೇ ಅಂತಂದ್ರೆ ಇದು ನಿಜವಾಗಲೂ ನಿನ್ನ ಬಂಧನಕ್ಕೆ ಕಾರಣವಾಗುತ್ತೆ. ಯಾಕೆ ಅಂತಂದ್ರೆ ಶಾಸ್ತ್ರ ಹೇಳ್ತಾ ಇದೆ ನೀನು ಶಾಂತ ಸ್ವರೂಪಿ, ಶಾಸ್ತ್ರ ಹೇಳ್ತಾ ಇದೆ ನೀನು ನಿಸ್ಸಂಗ, ನೀನು ಜ್ಞಾನ ಸ್ವರೂಪಿ. ಇಷ್ಟೆಲ್ಲ ಹೇಳ್ಬಿಟ್ಟು ನೀನು ಮತ್ತೆ ಸಮಾಧಿ ಸ್ಥಿತಿಯನ್ನ ಹೊಂದುತ್ತಾ ಇದೆಯಾ ಅಂತಂದ್ರೆ, ಆ ಒಂದು ಅಭ್ಯಾಸವನ್ನ ಮಾಡ್ತಾ ಇದೆಯಾ ಅಂತಂದ್ರೆ ನೀನು ಮತ್ತೆ ಬಂಧನದಲ್ಲಿ ಸಿಕ್ಕಾಕೊಂಡಿದೀಯಾ. ಆದ್ದರಿಂದ ಧ್ಯಾನವನ್ನ ಅಭ್ಯಾಸ ಮಾಡಲೇಬೇಕು ಅನ್ನುವಂತಹದ್ದು ಕೂಡ ಒಂದು ರೀತಿಯ ಬಂಧನ. ಇದನ್ನ ಸರಿಯಾಗಿ ತಿಳಿಯುವವರೆಗೆ ಧ್ಯಾನ, ಸಮಾಧಿ ಸ್ಥಿತಿ, ನಿಸ್ಸಂಗ, ನಿಷ್ಕ್ರಿಯ, ಸ್ವಪ್ರಕಾಶ ಇಂತಹದ್ದನ್ನ ವೇದಾಂತ ಹೇಳ್ತಾ ಇರುವಂತಹದ್ದನ್ನ ಯಥಾರ್ಥವಾಗಿ ಸ್ವೀಕರಿಸದೆ ಹೋದರೆ ಅದು ನಿನ್ನ ಬಂಧನಕ್ಕೆ ಕಾರಣವಾಗತ್ತೆ. ನೀನು ಮುಕ್ತನಾಗಲಾರೆ. ಅಪೂರ್ಣನಾದವನು ಪೂರ್ಣತೆಯತ್ತ ಸಾಗುತ್ತಾನೆ. ಬಂಧನದಲ್ಲಿರುವವನು ಬಿಡುಗಡೆಯನ್ನ ಬಯಸ್ತಾನೆ. ಧ್ಯಾನ ಸ್ವರೂಪದಲ್ಲಿರುವವನು ಆತ್ಮ ಸ್ವರೂಪದ ಅನುಭವವನ್ನು ಗಳಿಸಲಾರ. ನಾನು ಧ್ಯಾನದಲ್ಲಿ ಇದ್ದೀನಿ ಅಂತ ತಿಳ್ಕೊಂಡಿರೋವನಿಗೆ ಆತ್ಮದ ಸ್ವರೂಪ ಜ್ಞಾನ ಅನ್ನುವಂತಹದ್ದು ಅರ್ಥವಾಗೋದಿಲ್ಲ. ಸಾಧಕನು ನಾನು ಧ್ಯಾನಿಸುತ್ತಿರುವವನು ಅನ್ನುವುದನ್ನ ತ್ಯಜಿಸುವವರೆಗೆ ಅವನಿಗೆ ಮುಕ್ತಿಯ ಪರಿಚಯ ಆಗೋದಿಲ್ಲ. ನಾನು ಧ್ಯಾನಿಸುವವನು ಅನ್ನೋದು ಕೂಡ ಅವನ ಒಂದು ಅಹಂಕಾರವನ್ನೇ ತೋರಿಸುತ್ತೆ. ಆದ್ರಿಂದ ವೇದಾಂತ ಬಹಳ ನಿಷ್ಠೂರವಾಗಿ ಸತ್ಯವನ್ನ ತಿಳಿಸ್ತಾ ಇದೆ. ಸತ್ಯವನ್ನ ಒಪ್ಪಿಕೊಳ್ಳೇಬೇಕು, ಬೇರೆ ದಾರಿ ಇಲ್ಲ. ಆತ್ಮವನ್ನ ಸರ್ವವ್ಯಾಪಿ ಅಂತ ಹೇಳ್ತಾರೆ. ಸರ್ವ ಪ್ರಕಾರಗಳಲ್ಲಿಯೂ ಅದು ಪೂರ್ಣವಾಗಿರುವಂತಹದ್ದು. ವಸ್ತು ಸ್ಥಿತಿ ಹೀಗಿರುವಾಗ ಸಮಾಧಿ ಸ್ಥಿತಿ ಯಾವುದು, ಸಮಾಧಿಯಲ್ಲದ ಸ್ಥಿತಿ ಯಾವುದು? ತ್ವಯಾ ವ್ಯಾಪ್ತಮಿದಂ ವಿಶ್ವಂ ತ್ವಯಿ ಪ್ರೋತಂ ಯಥಾರ್ಥತಃ ಶುದ್ಧ ಬುದ್ಧ ಸ್ವರೂಪಸ್ತ್ವಂ ಮಾಗಮ ಕ್ಷುದ್ರ ಚಿತ್ತತಾಂ. ಆತ್ಮ ಅಥವಾ ಪರಮಾತ್ಮ ಅನ್ನುವಂತಹದ್ದು ಸರ್ವವ್ಯಾಪಿ. ಆ ಪರಮಾತ್ಮ ನೀನೇ ಆಗಿದೆಯಾ. ಸರ್ವ ಪ್ರಕಾರಗಳಲ್ಲೂ ನೀನು ಪೂರ್ಣನಾದವನು. ಇಷ್ಟೆಲ್ಲ ವಿಚಾರಗಳನ್ನ ವೇದಾಂತ ತಿಳಿಸ್ತಾ ಇದ್ರುವೆ ಸಮಾಧಿ ಸ್ಥಿತಿಯನ್ನ ಅಭ್ಯಾಸ ಮಾಡೋದ್ರಿಂದ ಈ ವಿಚಾರ ಎಲ್ಲ ನಮ್ಗೆ ಅರ್ಥ ಆಗತ್ತಾ? ಹಾಗಾದರೆ ಸಮಾಧಿ ಸ್ಥಿತಿ ಯಾವುದು, ಸಮಾಧಿ ಎಲ್ಲದ ಸ್ಥಿತಿ ಯಾವುದು? ವೇದಾಂತ ಹೇಳುತ್ತೆ, ನೀನು ಈ ವಿಶ್ವವನ್ನೆಲ್ಲ ವ್ಯಾಪಿಸಿದೀಯ. ಯಾವುದನ್ನ ವಿಶ್ವ ಅಂತ ಹೇಳ್ತಾ ಇದ್ದೀವಿ? ಈ ವಿಶ್ವವು ನಿನ್ನಿಂದಲೇ ಹೆಣೆಯಲ್ಪಟ್ಟಿದೆ. ತ್ವಯಿ ಪ್ರೋತಾಂ ಯಥಾರ್ಥತಃ.
ನಿಜವಾಗಲೂ ನೀನು ಶುದ್ಧ ಚೈತನ್ಯ ಸ್ವರೂಪಿ, ಶುದ್ಧ ಬುದ್ಧ ಸ್ವರೂಪಸ್ತ್ವಂ. ಮಾಗಮ ಕ್ಷುದ್ರ ಚಿತ್ತತಾಂ, ಕ್ಷುದ್ರ ಮನಸ್ಸು ನಿನ್ನಲ್ಲಿ ಆಗಬಾರದು. ನಿನ್ನ ಮನಸ್ಸು ಒಡೆದು ಮನಸ್ಸು ಸಣ್ಣಗಾಗುವಂತೆ ಎಡೆ ಮಾಡಿಕೊಡಬೇಡ, ಅದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಬೇಡ. ಕ್ಷುದ್ರ ಚಿತ್ತತಾಂ, ಕ್ಷುದ್ರ ಚಿತ್ತತಾಂ ಅಂತಂದ್ರೆ ಚಿಕ್ಕ ಮನಸ್ಸು, ಸಣ್ಣ ಮನಸ್ಸು, ಭಾಗವಾದ ಮನಸ್ಸು, ಈ ಅರ್ಥ ಬರುತ್ತೆ. ವೇದಾಂತ ಹೇಳುತ್ತೆ, ನೀನು ಕ್ಷುದ್ರ ಮನಸ್ಸಿನಲ್ಲಿಯೇ ಇದ್ದು ಬಿಡಬೇಡ. ಯಾಕೆ ಅಂತಂದ್ರೆ ನಿನ್ನ ಕಾರಣದಿಂದ ಈ ಇಡೀ ವಿಶ್ವವೆಲ್ಲವೂ ಮಾಡಲ್ಪಟ್ಟಿದೆ. ಈ ವಿಶ್ವಕ್ಕೆ ನೀನೇ ಕಾರಣನಾಗಿದೆಯಾ ಅಂತ ಹೇಳ್ತಾ ಇದೆ. ನಿನ್ನ ಕಾರಣದಿಂದ ಈ ಇಡೀ ವಿಶ್ವವೆಲ್ಲವೂ ನಿರ್ಮಾಣವಾಗಿದೆ. ಈ ವಿಶ್ವವನ್ನೆಲ್ಲ ನೀನೇ ಹೆಣೆದಿದೀಯಾ. ವೇದಾಂತ ಇಷ್ಟು ಸ್ಪಷ್ಟವಾಗಿ ಇದನ್ನು ಹೀಗೆ ಹೇಳ್ತಾ ಇದೆ ಅಂತಂದ್ರೆ ನಾವಿಲ್ಲಿ ಏನು ಅರ್ಥ ಮಾಡ್ಕೋಬೇಕು, ಇದನ್ನ ಹೇಗೆ ಅರ್ಥ ಮಾಡ್ಕೋಬೇಕು, ಇದನ್ನ ಹೇಗೆ ಒಪ್ಕೋಬೇಕಾಗತ್ತೆ. ನನ್ನಿಂದ ವಿಶ್ವವು ಮಾಡಲ್ಪಟ್ಟಿದೆ. ವೇದಾಂತ ಹೇಳ್ತಾ ಇರುವಂತಹ ಇಷ್ಟು ದೊಡ್ಡ ಮಾತುಗಳು ಏಕಾಏಕಿ ನಮ್ಗೆ ಅರ್ಥ ಆಗೋದಿಲ್ಲ. ಬದುಕಿನಲ್ಲಿ ನಾವು ಬೆಳೀತಾ ಇರುವಂತಹ ರೀತಿಯನ್ನ ಗಮನಿಸಿದರೆ ಇಲ್ಲಿಯವರೆಗೆ ನಮ್ಮ ಬಾಯಿಯೊಳಗೆ ಎಷ್ಟು ಆಹಾರ ಪದಾರ್ಥಗಳು ಹೋಗಿದೆ ಅನ್ನುವಂತಹದ್ದು ನಿಜವಾಗಲೂ ಕೂಡ ಲೆಕ್ಕ ಹಾಕೋಕ್ಕಾಗೋದಿಲ್ಲ, ಗೊತ್ತಾಗೋದಿಲ್ಲ. ಇದನ್ನ ನಾವು ಕಲ್ಪನೆ ಕೂಡ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಈ ವಿಚಾರ ಯಾಕೆ ಅಂತಂದ್ರೆ ವೇದಾಂತ ಹೇಳ್ತಾ ಇದೆ, ಇಡೀ ವಿಶ್ವವು ನಿನ್ನಿಂದ ಹೆಣೆಯಲ್ಪಟ್ಟಿದೆ. ಇಡೀ ವಿಶ್ವಕ್ಕೆ ನಾನು ಕಾರಣನಾಗಿದ್ದೀನಿ ಅಂತಂದ್ರೆ ಮೂಲವಾಗಿ ನಾನು ನನ್ನ ಬದುಕನ್ನ ನನ್ನ ಬೆಳವಣಿಗೆ ಅಂತ ತಿಳ್ಕೊಂಡು ಆ ರೀತಿ ಪ್ರಯತ್ನ ಪಡ್ತಾ ಇದ್ದೀನಿ ಜೀವನದಲ್ಲಿ. ಬೆಳವಣಿಗೆ ಅನ್ನುವಂತಹದ್ದನ್ನ ಲೌಕಿಕ ದೃಷ್ಟಿಯಿಂದ ತಗೊಂಡಾಗ ನಾನು ಬೆಳಿಬೇಕು ಅಂತಂದ್ರೆ ಮೂಲವಾಗಿ ಆಹಾರ. ಈ ರೀತಿ ಯೋಚನೆ ಮಾಡಿದ್ರೆ ಇಲ್ಲಿಯವರೆಗೆ ನಾನು ಎಷ್ಟು ಆಹಾರ ಪದಾರ್ಥಗಳನ್ನ ಸೇವಿಸಿದ್ದೀನಿ, ಇದು ನಮ್ಮ ಕಲ್ಪನೆಗೆ ಮೀರಿದ್ದು. ಒಂದು ವೇಳೆ ಕಲ್ಪನೆ ಮಾಡಿಕೊಳ್ಳುವಂತಹ ಪ್ರಯತ್ನವನ್ನ ಪಟ್ರೆ ಒಂದು ದಿನದಲ್ಲಿ ಸುಮಾರು 1 kgಯಷ್ಟು ಆಹಾರವನ್ನ ನಾನು ಸೇವಿಸ್ತೀನಿ ಅಂತ ಅಂದುಕೊಂಡ್ರೆ ಅದು ನಮ್ಮ ಊಟ, ತಿಂಡಿ, ಹಣ್ಣು, ಹಾಲು, ನೀರು ಇತ್ಯಾದಿಗಳು ಎಲ್ಲವನ್ನ ಸೇರಿ ದಿನವೊಂದಕ್ಕೆ ಸರಾಸರಿ 1 kgಯಷ್ಟು ಆಹಾರವನ್ನು ನಾನು ಸೇವಿಸ್ತೀನಿ ಅಂತ ಭಾವಿಸಿದರೆ 1 ವರ್ಷದಲ್ಲಿ ಸುಮಾರು 365 kgಯಷ್ಟು ಆಹಾರವನ್ನು ನಾನು ಸ್ವೀಕರಿಸ್ತೀನಿ. ಆದರೆ ಈ 1 ವರ್ಷದಲ್ಲಿ ಅನೇಕ ಹಬ್ಬ ಹರಿದಿನಗಳು, ವಿಶೇಷ ದಿನಗಳು ಬಂದಾಗ ಸ್ವಲ್ಪ ಹೆಚ್ಚು ಆಹಾರವನ್ನು ಸೇವಿಸಿದೆ ಅಂತ ಭಾವಿಸಿದಾಗ 1 ವರ್ಷಕ್ಕೆ ಸುಮಾರು 400 kg ಆಹಾರವನ್ನು ಸ್ವೀಕರಿಸಬಹುದು ಅಂತ ಭಾವಿಸೋಣ. ಈಗ ನನಗೆ ಸುಮಾರು ಒಂದು 50 ವರ್ಷ 55 ವರ್ಷ ಅಂತಂದ್ರೆ ಸರಿಸುಮಾರು ಇಲ್ಲಿಯವರೆಗೆ ನಾನು 20,000 kg ಆಹಾರವನ್ನು ಹಾಗೂ ನಮ್ಮ ಶರೀರದಿಂದ ಬೇಡದ ಕೆಲವು ಅಂತಂದ್ರೆ ಬೆವರು, ಮಲಮೂತ್ರದ ರೂಪದಲ್ಲಿ ಹೆಚ್ಚಿನ ಅಂಶ ಅನ್ನುವಂತಹದ್ದು ಹೊರಹೋಗಿದೆ. ಅದೇ ರೀತಿ ನಮ್ಮ ಜೀವನ ಪೂರ್ತಿ ಎಷ್ಟು ಪ್ರಮಾಣದ ಗಾಳಿಯನ್ನು ನಾವು ಸೇವಿಸಿರ್ತೀವಿ, ಈ ಎಲ್ಲವೂ ನಿರಂತರವಾಗಿ ಮರು ಸಂಸ್ಕರಣೆ ಆಗ್ತಾ ಇದೆ. ತಿಂದ ಆಹಾರದ ಹೆಚ್ಚಿನ ಅಂಶ ಹೊರಹೋಗುತ್ತೆ ಮತ್ತು ನಿರಂತರವಾಗಿ ಉಸಿರಾಟ ಅಂತ ಹೇಳಿ ಗಾಳಿಯನ್ನ ಸೇವನೆ ಮಾಡ್ತಾ ಇರ್ತೀವಿ ಮತ್ತು
ಉಸಿರಾಟದ ಮೂಲಕ ಗಾಳಿ ಎನ್ನುವಂತಹದ್ದು ಹೊರಗಡೆ ಹೋಗುತ್ತೆ. ಹೊರಹೋದ ಗಾಳಿನೇ ಮತ್ತೆ ಪರಿಷ್ಕರಣೆಯಾಗಿ, ಸಂಸ್ಕರಣೆಯಾಗಿ ಮತ್ತೆ ನನಗೆ ಸಿಗತ್ತೆ. ಅದೇ ರೀತಿ ನಾನು ಸೇವಿಸಿದ ಆಹಾರ ಹೊರಹೋಗಿ ಮತ್ತೊಂದು ರೂಪದಿಂದ ಆಹಾರವಾಗಿಯೇ ಬಂದಿರುತ್ತೆ. ಇದನ್ನ ಮರು ಸಂಸ್ಕರಣೆ ಅಂತ ಹೇಳ್ತಾರೆ. ಈ ಮರು ಸಂಸ್ಕರಣೆ ಅನ್ನೋದಕ್ಕೆ ಸೂರ್ಯನು ಕಾರಣನಾಗಿದ್ದಾನೆ. ಈ ಸೂರ್ಯ ಅನ್ನುವಂತಹದ್ದು ಇಲ್ಲದೆ ಹೋಗಿದ್ದಿದ್ರೆ ಈ ಭೂಮಿ ಅನ್ನುವಂತಹದ್ದೇ ಇರ್ತಿರ್ಲಿಲ್ಲ. ಈ ಅರ್ಥದಲ್ಲಿ ನಾನು ಕೂಡ ಸೂರ್ಯನ ಹಾಗೂ ಪ್ರಕೃತಿಯ ಅವಿಭಾಜ್ಯ ಅಂಗ. ಇಲ್ಲಿ ಏನು ಎಲ್ಲ ಮೋಡಗಳು, ವಿಶ್ವವು, ಇವೆಲ್ಲವೂ ನನಗಿಂತ ಬೇರೆ ಅಲ್ಲ. ಯಾವುದನ್ನ ನಾನು ದೇಹ ಮತ್ತು ಶರೀರ ಅಂತ ಹೇಳ್ತೀನಿ, ಅದು ಪಂಚಭೂತಗಳಿಂದ ನಿರ್ಮಿತವಾಗಿರುವಂತಹದ್ದು. ಹಾಗೆಯೇ ಇಡೀ ವಿಶ್ವವು ಪಂಚಭೂತಗಳಿಂದ ಮಾಡಲ್ಪಟ್ಟಿದೆ. ಇಲ್ಲಿ ಒಳ್ಳೆಯ ವಿಚಾರಗಳು, ಕೆಟ್ಟ ವಿಚಾರಗಳು ಎಲ್ಲವೂ ಕೂಡ ನನ್ನಿಂದಲೇ ಬರ್ತಾ ಇದೆ. ಆದರೆ ಇವುಗಳ ಕಾರಣದಿಂದ ವಿಚಲಿತನಾಗಬೇಡ ಅಂತ ಋಷಿ ಅಷ್ಟಾವಕ್ರರು ಹೇಳ್ತಾ ಇದ್ದಾರೆ. ನೀನು ಶುದ್ಧ ಬುದ್ಧ ಸ್ವರೂಪ, ಮಾಗಮ ಕ್ಷುದ್ರ ಚಿತ್ತತಾಂ. ಈ ವಿಷಯಗಳನ್ನು ತಿಳಿದು ಎಚ್ಚರದಿಂದಿರು. ಸಣ್ಣ ವಿಷಯಗಳನ್ನು ಹಿಡ್ಕೊಂಡು ನೀನು ಚಿಕ್ಕವನಾಗಬೇಡ. ಎಲ್ಲವೂ ಬದಲಾಗ್ತಾ ಇದೆ. ಎಲ್ಲವೂ ಬದಲಾಗ್ತಾ ಇರುವಂತಹ ವಿಶ್ವದಲ್ಲಿ ಎಲ್ಲವೂ ಸುಗಮವಾಗಿಯೇ ನಡೀತಾ ಇದೆ ಅಂತ ತಿಳ್ಕೊಂಡು ಈ ಒಂದು ಕ್ಷುದ್ರ ಮನಸ್ಸನ್ನ ನೀನು ಬಿಟ್ಬಿಡು. ಅಷ್ಟಾವಕ್ರರ ಈ ಹಿತವಾದ ಈ ಒಂದು ವಚನವನ್ನ, ಮಾತನ್ನ ನಾವು ಮತ್ತಷ್ಟು ಗಂಭೀರವಾಗಿಯೇ ತಿಳ್ಕೋಬೇಕಾಗುತ್ತೆ. ನೇರವಾಗಿ ಇದು ಅರ್ಥ ಆಗೋದಿಲ್ಲ, ಹೆಚ್ಚೆಚ್ಚು ಚಿಂತನೆ ಮಾಡಬೇಕಾಗಿರುತ್ತೆ. ಸಬ್ಜೆಕ್ಟ್ ಆ ಥರ ಇದೆ. ಕೈವಲ್ಯ ಉಪನಿಷತ್ನಲ್ಲಿ ಕೂಡ ಇಂತಹದೇ ಒಂದು ಮಾತು ಬರುತ್ತೆ. ಪ್ರತಿಯೊಂದು ಸರ್ವವೂ ನನ್ನಲ್ಲಿಯೇ ಇದೆ. ಎಲ್ಲವೂ ತಮ್ಮ ತಮ್ಮ ಇರುವಿಕೆಯನ್ನ ನನ್ನಲ್ಲಿ ಕಂಡುಕೊಂಡಿದೆ. ಹಾಗೂ ಕೊನೆಗೆ ಪ್ರತಿಯೊಂದೂ ನನ್ನಲ್ಲಿಯೇ ಲೀನವಾಗತ್ತೆ. ಪ್ರತಿಯೊಂದಕ್ಕೂ ಆಧಾರವಾಗಿರುವಂತಹದ್ದು ನನ್ನ ಸಹಜ ಸ್ವಭಾವ. ಇಲ್ಲೂ ಕೂಡ ಅಷ್ಟಾವಕ್ರರು ಇದೇ ವಿಚಾರವನ್ನ ತಿಳಿಸ್ತಾ ಇದ್ದಾರೆ. ಈ ಹಂತದಲ್ಲಿ ಎಲ್ಲವೂ ನನ್ನಲ್ಲಿ ಲೀನವಾಗ್ತಾ ಇದೆ ಅಂತ ಹೇಳ್ತಾ ಇರೋದ್ರಿಂದ ಇಲ್ಲಿ ನಾನು ಅಥವಾ ನನ್ನನ್ನು ಅಂತ ಹೇಳ್ತಾ ಇರುವಂತಹ ನಾನು ಅಂತಂದ್ರೆ ಯಾರು ಅನ್ನೋದನ್ನ ನಾವು ಬಹಳ ಗಮನವಿಟ್ಟು ತಿಳ್ಕೋಬೇಕಾಗತ್ತೆ. ನಾನು ಅನ್ನುವಂತಹದ್ದು ಒಂದು ಪೂರ್ಣ ವಸ್ತು, ಇದೊಂದು ಜ್ಞಾನ ಸ್ವರೂಪ, ಇದು ಪರಮಾತ್ಮ ವಸ್ತು. ಈ ರೀತಿ ತಿಳ್ಕೋಬೇಕಾಗತ್ತೆ. ನಾವು ಜಗತ್ತು, ಪ್ರಪಂಚ ಅಂತ ಕರಿತೀವಿ. ಈ ಪ್ರಪಂಚ ಅನ್ನುವಂತಹದ್ದು ನಿಜವಾಗಲೂ ಎಲ್ಲಿದೆ? ಅನೇಕ ಸಂದರ್ಭಗಳಲ್ಲಿ ಇಂತಹ ಪ್ರಶ್ನೆ ನಮ್ಮಲ್ಲಿ ಆಗಾಗ್ಗೆ ಬರ್ತಾ ಇರುತ್ತೆ. ಗ್ರಹಗಳು ಅಂತ ಹೇಳ್ತೀವಿ. ಅಂತಹ ಗ್ರಹಗಳಲ್ಲಿ ಈ ಭೂಮಿ ಎನ್ನುವಂತಹದ್ದು ಕೂಡ ಮತ್ತೊಂದು ಗ್ರಹ. ಮತ್ತು ಈ ನೀರು ಅನ್ನುವಂತಹದ್ದು ಎಲ್ಲಿದೆ? ಈ ನೀರು ಎಲ್ಲಿಂದ ಬಂತು? ಈ ನೀರು ಅಥವಾ ಜಲ ಅನ್ನುವಂತಹದ್ದು ಭೂಮಿಯನ್ನ ಸುತ್ತುವರೆದಿದೆ. ಬೆಂಕಿ ಎಲ್ಲಿದೆ ಅಂತಂದಾಗ ಅದನ್ನು ಕೂಡ ಗುರುತಿಸಿ, ಬೆಂಕಿಯು ನಾವು ಗುರುತಿಸಿ ಇದನ್ನ ಬೆಂಕಿ ಅಂತ ತಿಳ್ಕೊತೀವಿ. ಹೀಗೆ ಪಂಚಭೂತಗಳಲ್ಲಿ ಭೂಮಿಯನ್ನ ಗುರುತಿಸ್ತೀವಿ, ನೀರನ್ನ ಗುರುತಿಸ್ತೀವಿ ಮತ್ತು ಬೆಂಕಿಯನ್ನ ಕೂಡ ಗುರುತಿಸ್ತೀವಿ. ಇವೆಲ್ಲಕ್ಕಿಂತ ಸೂಕ್ಷ್ಮ ಗಾಳಿ. ಗಾಳಿ ಎಲ್ಲಿದೆ ಅಂತಂದಾಗ ಉಸಿರು ಜೋರಾಗಿ ಊದಿ ಅದರ ಸ್ಪರ್ಶವನ್ನ ಅನುಭವಿಸಿ ಇದು ಗಾಳಿ ಅಥವಾ ವಾಯು ಅಂತ ಹೇಳಿ ಅದನ್ನು ಕೂಡ ನಾವು ಗುರುತಿಸ್ತೀವಿ. ಪಂಚಭೂತಗಳಲ್ಲಿ ಈ ನಾಲ್ಕನ್ನು ನಾವು ಗುರುತಿಸಿ ನಮ್ಮ ಗೋಚರಕ್ಕೆ ತಂದುಕೊಂಡು ಅರ್ಥ ಮಾಡ್ಕೋತೀವಿ.
ನಾವು ಎಂದಾದ್ರೂ ವೇರ್ ಈಸ್ ಸ್ಪೇಸ್ ಅಂತ ಯೋಚನೆ ಮಾಡಿದೀವಾ? ಈ ಪ್ರಶ್ನೆಯನ್ನ ನಾವು ಮಾಡಿದೀವಾ? ಸಾಮಾನ್ಯವಾಗಿ ಸ್ಪೇಸ್ ಅಥವಾ ಆಕಾಶ ಅಂತ ಬಂದಾಗ ಕತ್ತೆತ್ತಿ ಆಗಸ ಅಥವಾ ಮುಗಿಲು ನೋಡಿ ಇದೇ ಆಕಾಶ ಅಂತ ಮಾತಾಡ್ತೀವಿ. ಆಕಾಶ ಅಂತಂದ್ರೆ ನಿಜವಾಗ್ಲೂ ಅದರ ಅರ್ಥ ಅವಕಾಶ, ಅದು ಎಲ್ಲವುಗಳಿಗೂ ಆಶ್ರಯವನ್ನ ಕೊಡುವಂತಹದ್ದು. ಆದ್ದರಿಂದ ಅದು ಆಕಾಶ. ಆದರೆ ಈ ಆಕಾಶವನ್ನ ನೋಡಬಹುದಾ? ಉಪನಿಷತ್ನಲ್ಲಿ ಒಬ್ಬ ಶಿಷ್ಯ ಪ್ರಶ್ನೆ ಮಾಡ್ತಾನೆ, ಗುರುಗಳೇ, ಈ ಆಕಾಶ ಅನ್ನುವಂತಹದ್ದು ಎಲ್ಲಿದೆ? ಉಪನಿಷತ್ ಋಷಿ ಹೇಳ್ತಾನೆ, ಈ ಆಕಾಶ ಅನ್ನುವಂತಹದ್ದು ನಿನ್ನ ಮನಸ್ಸಿನಲ್ಲಿದೆ. ಸ್ಪೇಸ್ ಈಸ್ ಇನ್ ಯುವರ್ ಮೈಂಡ್. ಮನಸ್ಸು ಅನ್ನುವಂತಹದ್ದು ಬಹು ಸೂಕ್ಷ್ಮ, ವೆರಿ ಸಟಲ್. ಈ ಮನಸ್ಸು ಅನ್ನುವಂತಹದ್ದು ಗೋಚರಕ್ಕೆ ಸಿಗೋದಿಲ್ಲ. ಮನಸ್ಸಿನಲ್ಲಿ ಆಕಾಶ ಇದೆ ಅಂತಂದ್ರೆ ಮನಸ್ಸೇ ಕಾಣಿಸೋದಿಲ್ಲ ಅಂತಂದ ಮೇಲೆ ಆಕಾಶವನ್ನ ನೋಡಲು ಹೇಗೆ ಸಾಧ್ಯ? ಈ ಪ್ರಶ್ನೆಯ ಹಿಂದೆ ಹೋದ್ರೆ ನಮಗೆ ಮತ್ತಷ್ಟು ಪ್ರಶ್ನೆಗಳು ಎದುರಾಗುತ್ತೆ. ನಮಗೆಲ್ಲ ತಿಳಿದಿರುವಂತೆ ದೀರ್ಘ ನಿದ್ರೆಯಲ್ಲಿ ಮನಸ್ಸು ತನ್ನನ್ನು ತಾನು ಮುಚ್ಚಿಕೊಂಡಿರುತ್ತೆ. ಈ ಕಾರಣದಿಂದಲೇ ನಿದ್ರೆಯಲ್ಲಿ ನಾವು ಎಲ್ಲಿರ್ತೀವಿ ಅದು ಬಹಳ ರಹಸ್ಯ. ದ ವೆರಿ ಸ್ಪೇಸ್ ಎಕ್ಸಿಸ್ಟ್ಸ್ ಇನ್ ಮೈಂಡ್. ಈ ಆಕಾಶ ಅನ್ನುವಂತಹದ್ದು ನಮ್ಮ ಮನಸ್ಸಿನಲ್ಲಿದೆ. ಇಡೀ ಜಗತ್ತು ಈ ಆಕಾಶದಲ್ಲಿದೆ. ಈ ಪ್ರಕಾರ ಪ್ರಪಂಚ ಎಲ್ಲಿದೆ ಅಂತಂದ್ರೆ ಇದು ನಮ್ಮ ಮನಸ್ಸಿನಲ್ಲಿದೆ. ಹಾಗಾದರೆ ಮನಸ್ಸು ಅಂತಂದ್ರೆ ಏನು? ಈ ಮನಸ್ಸಿನ ಕಾರಣದಿಂದಲೇ ಪ್ರಜ್ಞೆ ಎನ್ನುವಂತಹದ್ದು ಪ್ರಕಟಗೊಳ್ಳುವಂತಹದ್ದು. ಪ್ರಜ್ಞೆ ಎನ್ನುವಂತಹದ್ದು ಪ್ರಕಟಗೊಳ್ಳುವುದು ಹಾಗೂ ನಮ್ಮ ದೇಹದ ಮೂಲಕ ಅದು ನಮ್ಮ ಅರಿವಿಗೆ ಬರುತ್ತೆ. ಆದ್ರಿಂದ ಪ್ರತಿಯೊಂದೂ ಕೂಡ ಈ ಪ್ರಜ್ಞೆಯಲ್ಲಿಯೇ ಇದೆ. ಈ ಪ್ರಜ್ಞೆಯಲ್ಲಿ ಅಡಕವಾಗಿದೆ. ತ್ವಯಾ ವ್ಯಾಪ್ತಮಿದಂ ವಿಶ್ವಂ. ನೀನು ಇಡೀ ಜಗತ್ತನ್ನು ಆವರಿಸಿಕೊಂಡಿದೀಯಾ? ಸ್ವಲ್ಪ ಯೋಚನೆ ಮಾಡಿದ್ರೆ, ನಾನು ಅನ್ನುವಂತಹದ್ದು ಇಲ್ಲದಿದ್ರೆ ಈ ಜಗತ್ತೇ ಇಲ್ಲ. ಆದ್ರಿಂದ ನಾನು ಅನ್ನುವಂತಹದ್ದು ಅತಿ ಪ್ರಧಾನವಾದದ್ದು. ಆದರೆ ಈ ನಾನು ಅನ್ನುವಂತಹದ್ದು ಯಾರು? ನಾನು ಅಂತಂದ್ರೆ ಏನು? ನಾನು ಅಂತಂದ್ರೆ ಇಲ್ಲಿಯವರೆಗೂ ನಾವು ಯೋಚಿಸಿಯೇ ಇಲ್ಲ. ವೇದಾಂತದ ಮುಖ್ಯ ಉದ್ದೇಶ, ವೇದಾಂತ ನಮಗಿಷ್ಟೆಲ್ಲ ಯಾಕೆ ವಿಚಾರಗಳನ್ನ ತಿಳಿಸ್ತಾ ಇದೆ ಅಂತಂದ್ರೆ, ನಾನು ಅನ್ನುವುದನ್ನ ನೀನು ತಿಳ್ಕೋ. ನಾನು ಅಂತಂದ್ರೆ ಗಂಡ, ಹೆಂಡತಿ, ತಂದೆ, ತಾಯಿ, ಮಗ, ಮಗಳು, ಅಜ್ಜ, ಅಜ್ಜಿ, ಇವರುಗಳಲ್ಲಿ ಈ ನಾನು ಅನ್ನುವಂತಹದ್ದು ಯಾರಿರಬಹುದು? ಶಾಸ್ತ್ರ ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ನೀನು ಇವರು ಯಾರೂ ಅಲ್ಲ. ಆದರೆ ಇವರೆಲ್ಲರಿಗೂ ನೀನು ಆಧಾರವಾಗಿದೆಯಾ? ನಾನು ಎಲ್ಲರಿಗೂ ಎಲ್ಲವುಗಳಿಗೂ ಆಧಾರಪ್ರಾಯನು. ತ್ವಯಾ ವ್ಯಾಪ್ತಮಿದಂ ಸರ್ವಂ. ಅಷ್ಟಾವಕ್ರರು ಹೇಳ್ತಾ ಇದ್ದಾರೆ, ನೀನು ಇಡೀ ವಿಶ್ವಕ್ಕೆ ಆಧಾರವಾಗಿದೆಯಾ? ಹಾಗೆ ನೀರು ಅಂತ ಹೇಳ್ತೀವಿ. ಮೂಲವಾಗಿ ಇದೇ ನೀರು ಸಾಗರಕ್ಕೆ ಆಧಾರ ಹಾಗೂ ಅಲೆಗಳಿಗೂ ಆಧಾರ. ಬಹಳ ಉತ್ತಮವಾದ ಉದಾಹರಣೆ ಇದು. ಈ ನೀರಿಗೆ ಎಂದೂ ಕೂಡ ನಾನು ಸಾಗರದಲ್ಲಿ ಮುಳುಗ್ತೀನಿ ಎನ್ನುವಂತಹ ಹೆದರಿಕೆ ಇಲ್ಲ, ಭಯ ಇಲ್ಲ. ಅದೇ ರೀತಿ ಈ ಅಲೆಗಳು ಕೂಡ ದಡಕ್ಕೆ ಅಪ್ಪಳಿಸಿ ನಾನು ನುಚ್ಚು ನೂರಾಗಿ ಹೋಗ್ತೀನಿ ಎನ್ನುವ ಹೆದರಿಕೆ ಅಲೆಗಳಿಗೂ ಇಲ್ಲ. ಇಲ್ಲಿ ಸ್ವಲ್ಪ ಆಲೋಚನೆ ಮಾಡೋಣ. ಅದೇ ರೀತಿಯಲ್ಲಿ ನಾವು ಕೂಡ ಇಡೀ ವಿಶ್ವಕ್ಕೆ ಆಧಾರವಾಗಿದ್ದೀವಿ ಅಂತ ತಿಳ್ಕೊಂಡಾಗ ವಿಶ್ವದಲ್ಲಿರುವ ಎಲ್ಲ ನಾಮರೂಪಗಳಿಗೂ ಕೂಡ ನನ್ನಿಂದಲೇ
ಅಂತಂದರೆ ಅವೆಲ್ಲಕ್ಕೂ ನಾನು ಅನ್ನುವಂತಹದ್ದು ಆಧಾರ. ಆದ್ದರಿಂದ ವಿಶ್ವದ ಎಲ್ಲ ನಾಮರೂಪಗಳು ಕೂಡ ನನ್ನಿಂದಲೇ ಅದು ಗೊತ್ತಾಗ್ತಾ ಇದೆ. ನಾಮರೂಪಗಳು ಅಂತಂದ್ರೆ ಏನು? ನಾಮರೂಪಗಳು ಅಂತಂದರೆ ಅದನ್ನು ಜಗತ್ತು ಅಂತ ಹೇಳ್ತಾರೆ. ಜಗತ್ತು ಅನ್ನುವಂತಹದ್ದು ಈ ನಾಮರೂಪಗಳಿಗಿಂತ ಬೇರೆ ಅಲ್ಲ. ನೇಮ್ ಅಂಡ್ ಫಾರ್ಮ್. ನಾವು ಸಮುದ್ರದಲ್ಲಿ ಜಿಗಿತಾ ಇದ್ದೀವಿ ಅಂತಂದಾಗ ಅದರ ಅರ್ಥ ನಾನು ನೀರಿನೊಳಗಡೆ ಧುಮುಕ್ತಾ ಇದ್ದೀನಿ, ಈ ಅರ್ಥವನ್ನು ಕೂಡ ಕೊಡುತ್ತೆ. ನಾನು ಅಲೆಗಳ ಮೇಲೆ ತೇಲಾಡ್ತಾ ಇದ್ದೀನಿ ಅಂತಂದರೆ ನಾನು ನೀರಿನ ಮೇಲೆ ತೇಲ್ತಾ ಇದ್ದೀನಿ ಅಂತಲೇ ಅರ್ಥ. ಅಂದರೆ ಸಮುದ್ರವಾಗಲಿ ಅಲೆಗಳಾಗಲಿ ಅದು ನೀರಿಗಿಂತ ಬೇರೆ ಅಲ್ಲ. ನೀರು ಅನ್ನೋದು ಹೇಗೆ ಒಂದು ಹೆಸರಾಗಿ ಕಂಡು ಬರುತ್ತೋ, ಕೆಲವು ಸಂದರ್ಭಗಳಲ್ಲಿ ಇದೇ ನೀರನ್ನು ನಾವು ಸಾಗರ ಅಂತ ಕರಿತೀವಿ, ಸಮುದ್ರ ಅಂತ ಕರಿತೀವಿ, ಮತ್ತೆ ಕೆಲ ಸಂದರ್ಭಗಳಲ್ಲಿ ಅಲೆ ಅಂತ ಹೇಳ್ತೀವಿ. ಹೀಗೆ ನಾನಾ ರೂಪಗಳಿಂದ ನಾನಾ ಹೆಸರುಗಳಿಂದ ಒಂದೇ ವಸ್ತುವನ್ನು ನಾವು ಕರಿತೀವಿ. ಈ ಪ್ರಕಾರ ನಾವು ಕೆಲವು ವ್ಯಕ್ತಿಗಳನ್ನು ಹೆಸರಿನಿಂದ ಕರೆದಾಗ ನಮಗೆ ಅವರ ಸ್ಮೃತಿ ಎನ್ನುವಂತಹದ್ದು ಹೆಚ್ಚಾಗಿ ದೊರಕುತ್ತೆ. ಒಬ್ಬ ವ್ಯಕ್ತಿಯನ್ನ ಸ್ಮರಣೆಗೆ ತಂದುಕೊಳ್ಳುವ ಸಲುವಾಗಿ ಆ ವ್ಯಕ್ತಿಗೆ ಒಂದು ಹೆಸರನ್ನ ಕೊಟ್ಟಿರ್ತೀವಿ. ಅದೇ ರೀತಿ ನಾವು ಭಗವಂತ ಅಥವಾ ಪರಮಾತ್ಮನನ್ನ ನೋಡ್ತೀವಿ. ಆದರೆ ಅಲ್ಲಿ ಭಗವಂತನನ್ನ ನೋಡಲಾಗದೆ ಜಗತ್ತನ್ನ ಕಾಣ್ತೀವಿ ಮತ್ತು ಅದನ್ನ ಪ್ರಪಂಚ ಅಂತ ಕರಿತೀವಿ. ಆದರೆ ನಾವು ನಮ್ಮನ್ನೇ ನೋಡ್ಕೋತಾ ಇದ್ದೀವಿ ಮತ್ತು ನನ್ನನ್ನ ಈ ದೇಹ ಮತ್ತು ನಾನು ಅಂತಂದ್ರೆ ಈ ಮನಸ್ಸು ಅಂತ ಗುರುತಿಸ್ಕೋತೀವಿ. ಇದರ ಜೊತೆಗೆ ನನ್ನನ್ನು ನಾನೊಬ್ಬ ಜೀವ ಅಂತ ಕೂಡ ಕರ್ಕೋತೀವಿ. ಆದರೆ ಇರುವಂತಹದ್ದು ಒಂದೇ ಸತ್ಯ. ನಾಮರೂಪಗಳ ದೃಷ್ಟಿಯಿಂದ ಪರಮಾತ್ಮನನ್ನ ಜಗತ್ತು ಅಂತ ಕರಿತೀವಿ. ಪಂಚಕೋಶಗಳನ್ನು ನೋಡಿ ಅದರಾಚೆ ಇರುವವನನ್ನ ಆತ್ಮ ಅಂತ ಹೇಳ್ತೀವಿ. ಅತೀತ ಶಕ್ತಿಗಳಿಂದ ಕೂಡಿದಂತಹ ಮಾಯೆಯನ್ನ ಈಶ್ವರ ಅಂತ ಹೇಳ್ತೀವಿ, ಸೃಷ್ಟಿಕರ್ತ ಅಂತ ಹೇಳ್ತೀವಿ. ಆದರೆ ಇರುವುದು ಒಂದೇ ಸತ್ಯ. ಸತ್ಯವನ್ನ ನಾವು ಸತ್ಯ ಅಂತ ಹೇಳದೆ ಮೂರು ಬೇರೆ ಬೇರೆ ರೀತಿಯಲ್ಲಿ ನೋಡಿ ನಾನು, ಜಗತ್ತು ಮತ್ತು ಈಶ್ವರ ಅಂತ ಕರಿತೀವಿ. ತ್ವಯಿ ಪ್ರೋತಾಂ ಯಥಾರ್ಥತಃ, ಪ್ರತಿಯೊಂದೂ ನಿನ್ನಲ್ಲಿಯೇ ಇದೆ. ಪ್ರಕೃತಿ ಕೂಡ ಪುರುಷನದೇ ಮತ್ತೊಂದು ರೂಪ. ಗೀತೆನಲ್ಲಿ ಪರಮಾತ್ಮ ಒಂದು ಉತ್ತಮ ಉಪಮೆಯನ್ನು ಕೊಟ್ಟು ಹೇಳಿದ್ದಾನೆ. ಮತ್ತ ಪರತರಂ ನಾಣ್ಯತ್ ಕಿಂಚಿದಸ್ತಿ ಧನಂಜಯ, ಮೈ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣ ಇವ. ನನಗಿಂತ ಬೇರೆ ಅನ್ನುವಂತಹದ್ದು ಬೇರೆ ಯಾವುದೂ ಇಲ್ಲ. ನಾನು ಪ್ರಕಟಗೊಳ್ಳೋದಕ್ಕೆ ಯಾವ ಕಾರಣವೂ ಬೇಕಾಗಿಲ್ಲ. ಪ್ರಕಟಗೊಳ್ಳುವುದು ಅನ್ನೋದು ಕೂಡ ಒಂದು ದೃಷ್ಟಿಯಿಂದ ಕಲ್ಪನೆ. ಯಾಕೆ ಅಂತಂದ್ರೆ ನಾನು ಎಲ್ಲವೂ ಆಗಿದ್ದೀನಿ ಅಂತಂದ ಮೇಲೆ ಇರುವ ಎಲ್ಲದರಲ್ಲಿಯೂ ಕೂಡ ನಾನು ಮಾತ್ರ ಇರಲು ಸಾಧ್ಯ ಅಂತಂದ ಮೇಲೆ ಪ್ರಕಟಗೊಳ್ಳುವ ಅವಶ್ಯಕತೆಯೇ ಇಲ್ಲ. ಹೀಗೆ ಯಾವ ಕಾರಣವೂ ಇಲ್ಲ ಮತ್ತು ಯಾವ ಕಾರ್ಯವೂ ಇಲ್ಲ. ಕಾರ್ಯ ಕಾರಣವೆಲ್ಲವೂ ಕೂಡ ನಾನೇ ಆಗಿದ್ದೀನಿ. ಹಾಗಾದರೆ ನಾನು ನೋಡ್ತಾ ಇರುವಂತಹ ಈ ಪ್ರಪಂಚ ಏನಿರಬಹುದು? ಮೈ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣ ಇವ. ಒಂದು ಚಿನ್ನದ ದಾರ ಅಥವಾ ತಂತಿ, ಆ ತಂತಿಗೆ ಚಿನ್ನದ ಮಣಿಗಳನ್ನ ಪೋಣಿಸ್ತೀವಿ. ನಂತರ ಅದನ್ನು ಒಂದು ಚಿನ್ನದ ಸರ ಅಥವಾ ಚಿನ್ನದ ಹಾರ ಅಂತ ಕರಿತೀವಿ. ಈ ಒಂದು ಚಿನ್ನದ ಸರವನ್ನು ಸರಿಯಾಗಿ ಗಮನಿಸಿದರೆ ಗೊತ್ತಾಗುತ್ತೆ, ಮಣಿಗಳಿಗೆ ಆಧಾರವಾಗಿರುವಂತಹದ್ದು ಚಿನ್ನದ ದಾರ ಮತ್ತು ಆಧಾರವನ್ನು ಪಡ್ಕೊಂಡಿರುವಂತಹ ಮಣಿಗಳು ಕೂಡ ಚಿನ್ನ. ಇದೇ ರೀತಿಯಲ್ಲಿ ಯಾವ ಒಂದು ಅನುಭವಗಳನ್ನು ಕೊಡ್ತಾ ಇದೆಯೋ ಮತ್ತು ಅನುಭವಗಳನ್ನು ಪಡ್ಕೊಳ್ತಾ ಇದೆಯೋ ಹಾಗೂ ಅನುಭವಗಳನ್ನು ಕೊಡುವ ವಸ್ತು, ಹೀಗೆ ಎಲ್ಲವೂ ಸೇರಿ ಈ ಮೂರುಗಳು ಒಂದೇ ಸತ್ಯ. ಅವು ಸತ್ಯವಲ್ಲದೆ ಬೇರೆ ಅಲ್ಲ. ತ್ವಯಿ ಸರ್ವಮಿದಂ ಪ್ರೋತ್ತಂ.
ಮತ್ತಷ್ಟು ವಿಚಾರವನ್ನು ಮುಂದಿನ ಅವಕಾಶದಲ್ಲಿ ಮತ್ತೆ ಮುಂದುವರಿಸೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಈ ದಿನದ ಪ್ರವಚನ ಸೇವೆಯನ್ನು ಪರಮಾತ್ಮ ಶ್ರೀಕೃಷ್ಣನ ಪಾದಚರಣಗಳಿಗೆ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.